ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 2 9ನೇ ತರಗತಿ. ಇದರಲ್ಲಿ ಉರಿದ ಬದುಕು ಇದು ಪೂರಕ ಪಾಠ 5ನೇ ಪಾಠ ಆಗಿದೆ. ಇದರ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ಬನ್ನಿ. ಪೂರಕ ಪಾಠ 5 ಉರಿದ ಬದುಕು. ಇದನ್ನು ಬರೆದಿರುವಂತಹ ಲೇಖಕರು ಶಾಂತರಸ. ಬನ್ನಿ ಶಾಂತರಸ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ. ಶಾಂತರಸ ಅವರು 1924ರಲ್ಲಿ ರಾಯಚೂರು ಹತ್ತಿರದ ಹೆಂಬೇರಾಳಿನಲ್ಲಿ ಜನಿಸಿದರು. ನೋಡಿ, ನಮ್ಮ ಶಾಂತರಸ ಅವರು 1924ರಲ್ಲಿ ರಾಯಚೂರು ಹತ್ತಿರ ಇರುವಂತಹ ಹೆಂಬೇರಾಳಿ ಅನ್ನೋ ಅಲ್ಲಿ ಜನಿಸಿದರು. ಇವರು ಶಿಕ್ಷಕರಾಗಿ, ಟೀಚರ್ ಆಗಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮತ್ತು ಪ್ರಿನ್ಸಿಪಾಲ್ ಸಹ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಅದ್ರ ಜೊತೆ ಅವರು ಕತೆಗಳನ್ನು ಬರೆಯುವ ಕತೆಗಾರರು ಮತ್ತು ಕವಿತೆಗಳನ್ನು ಬರೆಯುವ ಕವಿಗಳು ಮತ್ತು ಸಂಶೋಧಕರಾಗಿ ಮತ್ತು ನಾಟಕಕಾರರಾಗಿಯೂ ಮತ್ತು ಅನುವಾದಕರಾಗಿಯೂ ಕನ್ನಡಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮಕ್ಕಳೇ. ಹಾಗೂ ಇವರು ಸಂಪಾದಕರು ಕೂಡ ಆಗಿದ್ದಾರೆ. ಇವರ ರಚನೆಗಳು ಉರಿದ ಬದುಕು, ಸತ್ಯ ಸ್ನೇಹ, ನಂಜು ನೊರೆವಾಲು, ಬಹುರೂಪ, ಬೆನ್ನ ಹಿಂದಿನ ಬೆಳಕು, ಕಲ್ಯಾಣ ದೀಪ ಮೊದಲಾದ ಕೃತಿಗಳನ್ನು ಸಹ ಇವರು ರಚಿಸಿದ್ದಾರೆ. ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ನೀಡಿ ಇವರಿಗೆ ಗೌರವಿಸಲಾಗಿದೆ. 2005ರಲ್ಲಿ ಬೀದರ್ನಲ್ಲಿ ಜರುಗಿದ 76ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಇವರು ಸಾಹಿತ್ಯ ಮೂಲಕ ಸಮಾಜದ ಚರಿತ್ರೆಗಳನ್ನು ಕಟ್ಟಿಕೊಳ್ಳಬಹುದಾದ ಕಥೆಗಳನ್ನು ಬರೆದ ಕೆಲವೇ ಜನ ಲೇಖಕರಲ್ಲಿ ಇವರು ಒಬ್ಬರಾಗಿದ್ದಾರೆ. ಅಂದರೆ ಸಾಹಿತ್ಯದ ಮೂಲಕ ಚರಿತ್ರೆ ಅಂದರೆ ಏನು, ಹಿಸ್ಟ್ರಿ, ಇದನ್ನು ಸಹ ಹೇಳುವಂತಹ ಕಥೆಗಾರರಲ್ಲಿ ಇವರು ಆ ಥರ ಕತೆಗಳ ಜೊತೆಯಲ್ಲಿ ಹಿಂದೆ ನಡೆದಿರುವಂತಹದನ್ನು, ಚರಿತ್ರೆಯನ್ನು ಹೇಳುವಂತಹ ಕತೆಗಾರರು ಬಹಳ ಕಡಿಮೆ. ಆ ಕಡಿಮೆ ಕತೆಗಾರರಲ್ಲಿ ಇವರು ಕೂಡ ಒಬ್ಬರು. ಹಾಗಾಗಿ ಇವರು ಬಹಳ ವಿಶೇಷವಾದ ಕೃತಿಕಾರರಾಗಿದ್ದಾರೆ. ಬನ್ನಿ, ಈ ಉರಿದ ಬದುಕು ನೋಡಿ, ಈ ಪಾಠನೇ ಒಂಥರ, ಈ ಹೆಸರು ಬಹಳ ವಿಶಿಷ್ಟವಾಗಿದೆ. ಬದುಕು ಅಂದರೆ ಜೀವನ, ಉರಿದ ಬದುಕು ಅಂದರೆ ಏನು ನೋಡಿ. ಇದರಲ್ಲೇ ಈ ಪಾಠದ ಒಳ ಅರ್ಥ ಇದೆ. ಅಂದರೆ ಉರಿದ ಬದುಕು ಅಂದರೆ ಉರಿತಾ ಇದೆ ಬದುಕು. ನಾರ್ಮಲ್ ಆಗಿ ನಾವೆಲ್ಲ ಜೀವನ ಮಾಡ್ತಿದ್ದೀವಿ, ಆದರೆ ಉರಿದ ಬದುಕು ಅಂದರೆ ಏನು? ಈ ಬದುಕು ಬಹಳ ಕಷ್ಟದಲ್ಲಿ ಸಿಲುಕಿಕೊಂಡಿರುವ ಬದುಕು ಅನ್ನೋದು ಇಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ ಈ ಪಾಠದಲ್ಲೇ. ಈ ಪಾಠದಲ್ಲೇ ಈ ಶೀರ್ಷಿಕೆ ಅಂದರೆ ಹೆಡ್ಡಿಂಗಲ್ಲೇ ನಮಗೆ ಪಾಠದ ಹೆಸರಿನಲ್ಲೇ ಇದು ಯಾವ ರೀತಿಯ ಪಾಠ ಇದೆ ಅನ್ನೋದು ಅರ್ಥ ಆಗುತ್ತೆ. ಇದು ಒಂದು ಸಿಚುವೇಶನ್ ಆಗಿದೆ ಮಕ್ಕಳೇ. ಇದರಲ್ಲಿ ಈ ಪಾಠ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಇದರಲ್ಲಿ 3 ಜನ ಇದ್ದಾರೆ. ಒಂದು ತಿಪ್ಪಣ್ಣ ಅಂತ ಹೇಳಿಬಿಟ್ಟು, ಇನ್ನೊಬ್ಬರು ಶಂಕರಣ್ಣ ಅಂತ ಹೇಳಿ, ಮತ್ತೊಬ್ಬರು ದುರ್ಗಪ್ಪ ಅಂತ ಹೇಳಿ. ಆಮೇಲೆ ಈ ಕತೆ, ಇವರು 3 ಜನನೂ ಸ್ವತಂತ್ರ ಹೋರಾಟಗಾರರು. ಯಾವಾಗಿನ ಸ್ವತಂತ್ರ ಹೋರಾಟಗಾರರು ಅಂದರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಆದ ಮೇಲಿನ ಸ್ವತಂತ್ರ ಹೋರಾಟಗಾರರು. ನೋಡ್ರಿ, ಇದು ಬೇಗ ಗೊತ್ತಾಗಲ್ಲ. ಸ್ವತಂತ್ರ ಅಂದರೆ 1947ಕ್ಕಿಂತ ಮುಂಚೆ ಅನ್ಕೊಳ್ತೀವಿ, ಬಟ್ ಇದು ಆದಮೇಲಿನ ಸ್ವತಂತ್ರ ಹೋರಾಟಗಾರರು. ಹೇಗೆ ಅಂದರೆ ಆ ಸಮಯದಲ್ಲಿ ಹೈದರಾಬಾದ್ ಪ್ರಾಂತ್ಯವು ನಮ್ಮ ಭಾರತ ಸರ್ಕಾರಕ್ಕೆ ವಿಲೀನ ಆಗಿರಲಿಲ್ಲ. ಆ ಟೈಮಲ್ಲಿ ಈ ಆಳ್ವಿಕೆಯನ್ನು ರಜಾಕಾರರು ಮಾಡ್ತಾಯಿದ್ರು. ಸೊ ಆವಾಗ ಅಲ್ಲಿನ ಜನಗಳಿಗೆ ಯಾವ್ಯಾವ ರೀತಿ ತೊಂದರೆ ಆಗ್ತಾಯಿತ್ತು, ಮತ್ತು ಅವರೆಲ್ಲ ಎಷ್ಟು ಕಷ್ಟಪಟ್ಟರು, ಅವ್ರ ಜೀವನ ಹೇಗೆ ಉರಿದು ಹೋಗಿತ್ತು ಅನ್ನೋದನ್ನು ಈ ಪುಟ್ಟ ಪಾಠದಲ್ಲಿ ಬಹಳ ಚೆನ್ನಾಗಿ ಶಾಂತರಸರವರು ಆಡು ಭಾಷೆಯ ಶೈಲಿಯಲ್ಲಿ ನಮಗೆಲ್ಲರಿಗೂ ಗೊತ್ತಾಗೋ ಹಾಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬನ್ನಿ, ಈ ಪಾಠ ಅರ್ಥ ಮಾಡಿಕೊಂಡ್ರೆ ಸಾಕು ಮಕ್ಕಳೇ. 4-5 ಕ್ವಶನ್ಸ್ ಇದೆ ಅಷ್ಟೇ. ಅದನ್ನು ನೀವು ಹಾಗೆ ಹೋಗಿ ಎಕ್ಸಾಮಲ್ಲಿ ಬರೆದು ಬಿಡ್ಬೋದು. ಹಾಗಾಗಿ
ಇದನ್ನು ಪಾಠ ಅನ್ನೋ ಥರ ಕೇಳಬೇಡಿ, ಯಾವುದೋ ಒಂದು ಫಿಲ್ಮ್ ನೋಡ್ತಿದ್ದೀವಿ ಅನ್ನೋ ಥರ ಕೇಳಿಸ್ಕೊಳ್ರಿ. ಆವಾಗ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಇದರಲ್ಲಿ ನೆನ್ಪಿಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅಂಥದ್ದು. ಸೊ ಈಗ ಶುರು ಮಾಡೋಣ. ಬಾಗಿಲು ಮುಚ್ಚಿತ್ತು. ನೋಡಿ, ಯಾವುದೋ ಬಾಗಿಲು ಮುಚ್ಚಿದೆ. ಬಾಗಿಲು ಮುಚ್ಚಿತ್ತು. ಸಿಟ್ಟಿನಿಂದ ತಿಪ್ಪಣ್ಣ ಕುದ್ದು ಹೋದ. ಇಲ್ಲಿ ಮೇನ್ ಕ್ಯಾರೆಕ್ಟ್ರು ತಿಪ್ಪಣ್ಣ. ಇವನು ತಿಪ್ಪಣ್ಣ ಅನ್ನೋನು ಕುದ್ದು ಹೋಗ್ತಾನೆ. ಬಾಗಿಲು ಮುಚ್ಚಿತ್ತು, ಹಾಗಾಗಿ ತಿಪ್ಪಣ್ಣ ಸಿಟ್ಟಿಂದ ಕುದ್ದು ಹೋದ. ಕಾಶಿಮಲೆಯನ್ನು ಬಿಟ್ಟು ಇವಳನ್ನೇ ಯಾಕೆ ಕೊಲ್ಲಬಾರದೆನಿಸಿತು. ಕಾಶಿಮಲೆ ಅನ್ನೋನು ಬಹಳ ಉಪದ್ರವ ಕೊಡ್ತಿರ್ತಾರೆ. ಸೊ ಹಾಗಾಗಿ ಇವನನ್ನು ಬಿಟ್ಟು ಇವಳನ್ನ ಯಾಕೆ ಕೊಲ್ಲಬಾರ್ದಾಗಿತ್ತು. ಇವಳು ಅಂದರೆ ಯಾರು, ಬನ್ನಿ ಅರ್ಥ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಗೊತ್ತಾಗುತ್ತೆ. ಕೊಲ್ಲಬಾರದೆನಿಸಿತು ಅವನಿಗೆ. ತಿಪ್ಪಣ್ಣಂಗೆ ಸಿಟ್ಟು ಬಂದುಬಿಟ್ಟು ಕಾಶಿಮಲೆನ ಬಿಟ್ಟು ಇವಳನ್ನ ಯಾಕೆ ಸಾಯಿಸಬಾರ್ದು ನಾನು ಅಂತ ಅನಿಸುತ್ತೆ ಬಾಗಿಲು ಮುಚ್ಚಿದ್ರಿಂದ. ಸೊ ಯಾಕೆ, ಈಗ ಅಪರಾತ್ರಿ, ಈಗ ಮಧ್ಯರಾತ್ರಿ ಆಗಿರುತ್ತೆ. ಈ ಸಂದರ್ಭ ಯಾವುದು, ಮಧ್ಯರಾತ್ರಿಯ ಟೈಮಿಂದಿದು ಕಾನ್ವರ್ಸೇಷನ್ ಅಥವಾ ಈ ಸಂದರ್ಭ. ಎಲ್ಲಿಗೆ ಹೋಗಬೇಕು, ನಾನು ಎಲ್ಲಿಗೆ ಹೋಗಬೇಕು, ಮಧ್ಯರಾತ್ರಿ ಆಗಿದೆ, ಬಾಗಿಲು ಮುಚ್ಚಿದೆ, ಕಾಶಿಮಲೆನ ಬಿಟ್ಟು ಇವಳನ್ನ ಯಾಕೆ ಕೊಲ್ಲಬಾರ್ದಾಗಿತ್ತು ಅಂತ ಫುಲ್ಲು ಸಿಟ್ಟಿಂದ ತಿಪ್ಪಣ್ಣ ಕುದೀತಾ ಇದ್ದಾನೆ. ಬರುವಾಗ ಯಾರೋ ಹಿಂದೆ ಬಂದಿದ್ದಾರೆ ಅನ್ನಿಸ್ತು. ನೋಡಿ, ಇವನು ಸ್ವತಂತ್ರ ಹೋರಾಟಗಾರ. ಇವನಿಗೆ ಎಲ್ಲೂ ನೆಲೆ ಇರಲ್ಲ ಪಾಪ. ಇವನು ಓಡಿ ಬರಬೇಕಾದ್ರೆ ಇವನಿಗೆ ಯಾರೋ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನಿಸುತ್ತೆ. ಚೀಟಿಪಾಟಿ ಚಿಲ್ಲವಾರ ದಾಟಿ ಅಂಕುಡೊಂಕು ಅನ್ನುವಂತೆ ಯಾವ್ಯಾವುದೋ ಓಣಿ ಹಾದು ಸುತ್ತು ಹಾಕ್ಕೊಂಡು ತಿಪ್ಪಣ್ಣ ಬಂದಿದ್ದ. ಇಲ್ಲಿ ನೋಡಿದರೆ ಈ ಸ್ಥಿತಿ. ನೋಡಿ, ತಿಪ್ಪಣ್ಣ ಎಷ್ಟು ಕಷ್ಟಪಟ್ಟು ಬಂದಿದ್ದ ಮನೆಗೆ ಅಂದರೆ, ಚೀಟಿ ಪಾಟಿ ಚಿಲ್ಲವಾರ ಅಂಕುಡೊಂಕು ರಸ್ತೆ ಎಲ್ಲದನ್ನು ದಾಟಿ ಓಣಿನೂ ಹಾದು ಎಲ್ಲ ಸುತ್ತ ಹಾಕ್ಕೊಂಡು ಓಡಿ ಬಂದಿರ್ತಾನೆ. ಸೊ ಇದು ಇವನ ಮನೆಯೇ ಇರಬೇಕಿದು. ಮನೆಗೆ ಬಂದಿರ್ತಾನೆ. ಸೊ ಮತ್ತೆ ಮೆಲ್ಲಗೆ ಬಾಗಿಲು ಬಿಡ್ದ. ಮತ್ತೆ ಅವನ ಮನೆಗೆ ಅವನು ಬಂದು ನೋಡಿ ಎಷ್ಟು ಕಷ್ಟಪಡ್ತಿದ್ದಾನೆ. ಮೆಲ್ಲಗೆ ಬಾಗಿಲು ಬಿಡ್ದ, ನಿಧಾನಕ್ಕೆ ಬಾಗಿಲು ಬಿಡ್ದ. ಯಾಕಂದರೆ ಅವ್ನು ಬಂದಿದ್ದಾನೆ ಅಂತ ಫಾಲೋ ಮಾಡ್ತಿರೋರಿಗೆ ಗೊತ್ತಾದರೆ ಮತ್ತೆ ಅವನ ಹತ್ರ ಬರ್ತಾರೆ ಅಂತ ನಿಧಾನಕ್ಕೆ ಬಾಗಿಲು ಬಡಿತಾನೆ. ಬಡಿದ 3 ಸರಿ ಬಾಗಿಲು ಬಡಿತಾನೆ. 3ನೇ ಸರಿಗೆ ಹಗುರಾಗಿ ಬಾಗಿಲು ನಿಧಾನವಾಗಿ ಬಾಗಿಲು ತರ್ಕೊಳುತ್ತೆ. ಅದು ಪೂರ್ತಿ ತರ್ಕೊಳಲ್ಲ, ಬಾಗಿಲು ಅರ್ಧ ತರ್ಕೊಳುತ್ತೆ. ತಿಪ್ಪಣ್ಣ ಹೊಸ್ತಿಲಲ್ಲಿ ಕಾಲು ಹಾಕಿದ. ನೋಡಿ, ಬಾಗಿಲು ಹೊಸ್ತಿಲಲ್ಲಿ ಕಾಲು ಹಾಕ್ತಾನೆ ಒಳಗೆ ಬರಲಿಕ್ಕೆ. ಆವಾಗ ಒಂದು ಶಬ್ದ ಬರುತ್ತೆ. ಯಾರೋ ಏನೋ ಹೇಳ್ತಾರೆ. ಏನು ಹೇಳಿದ್ದಾರೆ, ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ. ಬೇಡ ಅಣ್ಣ, ಕಾಲು ಬೀಳ್ತೀನಿ, ಒಳಗೆ ಬರಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಗಬೇಡ. ನೋಡಿ, ಬೇಡ ಅಣ್ಣ, ಕಾಲು ಬೀಳ್ತೀನಿ, ಒಳಗೆ ಬರಬೇಡ, ನೀನು ನಮ್ಮನ್ನೆಲ್ಲ ಸಾವಿನ ಬಾಯಿಗೆ ತುರುಗಬೇಡ. ನೋಡಿ, ಇವನ ಮನೆಗೆ ಇವನು ಬಂದರೆ ಅಣ್ಣ ಅಂತ ಹೇಳ್ತಾಳೆ. ಹಾಗಾಗಿ ಇವನ ತಂಗಿ. ಈ ತಂಗಿ ಹೆಸರೇನು, ಅನ್ನವ್ವ. ಅವಳು ಏನು ಹೇಳ್ತಿದ್ದಾಳೆ, ಅಣ್ಣ ನೀನು ಬರಬೇಡ, ಕಾಲಿಗೆ ಬೀಳ್ತೀನಿ, ಒಳಗೆ ಬರಬೇಡ, ನಮ್ಮನ್ನೆಲ್ಲ ಸಾವಿನ ಕೂಪಕ್ಕೆ ನೀನು ತಳ್ಳಬೇಡ ಅಂತ ಹೇಳ್ತಿದ್ದಾಳೆ. ಆಗ ತಿಪ್ಪಣ್ಣ ಏನು ಹೇಳ್ತಾನೆ ನೋಡಿ, ತಂಗಿ ಅನ್ನವ್ವ, 3-4 ತಾಸು ಇರ್ತೀನಿ ಅಷ್ಟೇ. ನೋಡಿ, 3-4 ಗಂಟೆ ಇರ್ತೀನಿ ಅನ್ನವ್ವ, ನಾನು ಜಾಸ್ತಿ ಇಲ್ಲ, ಜಾಸ್ತಿ ಹೊತ್ತಿರಲ್ಲ. ಹಸುವು ಭಾಳಾಗ್ಯದ, ಭಾಳ ಹಸುವಾಗ್ತಿದೆ ನನಗೆ, ಏನಾದರೂ ತಿಂಬಕ್ಕೆ ಕೊಡು, ಏನಾದರೂ ತಿನ್ಲಿಕ್ಕೆ ಕೊಡು ಅನ್ನವ. 3-4 ಗಂಟೆ ಅಷ್ಟೇ ಇರ್ತೀನಿ ನಾನು, ಭಾಳ ಹೊತ್ತು ಈ ಮನೆ ಒಳಗಡೆ ಇರಲ್ಲ. ಮೊದಲು ಒಳಗೆ ಬಿಡು. ಯಾರೋ ನನ್ನ ಹಿಂದೆ ನೋಡಿ, ಅವಳು ಬಾಗಿಲಲ್ಲೇ ಅರ್ಧ ಬಾಗಿಲು ತಕ್ಕೊಂಡು ನಿಂತಿದ್ದಾಳೆ. ಅವನಿಗೆ ಒಳಗೆ ಹೋಗ್ಲಿಕ್ಕೂ ಬಿಡ್ತಿಲ್ಲ. ಆಮೇಲೆ ಅವನಿಗೆ ಯಾವುದೇ ರೀತಿ, ಅವನು ಅಷ್ಟು ದೂರದಿಂದ ಓಡ್ ಬಂದಿದ್ದಾನಲ್ಲ, ಅವನಿಗೆ ಯಾವುದೇ ರೀತಿ ಸಮಾಧಾನವೂ ಆಗ್ತಿಲ್ಲ. ಮನೆಗೆ ಬಂದಿದ್ದೀನಿ ಅನ್ನೋ ಯಾವುದೇ ರೀತಿ ಖುಷಿ ಇಲ್ಲ. ನೋಡಿ, ಒಳಗೆ ಬಿಡು, ಯಾರೋ ನನ್ನ ಹಿಂದೆ ನೋಡು, ನಂಗೆ ದಯವಿಟ್ಟು ಒಳಗಡೆನಾದರೂ ಬರಾಕ್ಬಿಡು, ಭಾಳ ಹೊಟ್ಟೆ ಹಸ್ತಿದೆ. ನೋಡಿ, ಮಧ್ಯರಾತ್ರಿ ಪಾಪ ನಿದ್ದೆ ಬರ್ತಾ ಇರುತ್ತೆ, ಅದ್ರ ಜೊತೆಯಲ್ಲಿ ಹಸು ಮತ್ತು ಯಾರೋ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮನೆ ಒಳಗಡೆನೂ ಅವಳು ಬರಲಿಕ್ಕೆ ಬಿಡ್ತಿಲ್ಲ, ಸ್ವಂತ ತಂಗಿ. ಎಂತಹ ಇವನ ಬದುಕು ನೋಡಿ. ಅದಕ್ಕೆ ಈ ಪಾಠದ ಹೆಸರೇ ಉರಿದ ಬದುಕು ಅಂತ ನಮ್ಮ ಶಾಂತರಸ ಅವರು ಇಟ್ಟಿದ್ದಾರೆ. ಒಳಗೆ ಬರುವ ಅಣ್ಣನನ್ನು ತಡೆದು ನೋಡಿ, ಅವನ ಅಣ್ಣನನ್ನು ತಡಿತಾಳೆ. ಈ ಅಣ್ಣ, ನೀ ಬಂದದ್ದು ಸುಳ್ವತ್ತಿದ್ರೆ ರಜಾಕಾರು ನಮ್ಮನ್ನು ಬೀದಿಯಾಗಿ ನಿಲ್ಲಿಸಿ ಗುಂಡಾಕ್ತಾರ. ನೋಡಿ, ಯಾಕೆ ಇವಳು ತಡಿತಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಅಣ್ಣ, ನೀನು ಬಂದಿದ್ದು ಏನಾದರೂ ಸ್ವಲ್ಪ ಕ್ಲೂ ಸಿಕ್ಕಿದ್ರು ರಜಾಕಾರರು ನಮ್ಮನ್ನೆಲ್ಲ ಗುಂಡಿಟ್ಟು ಸಾಯಿಸ್ತಾರೆ.
ಒಳಗೆ ಬರಬೇಡ, ಹಾಗಾಗಿ ನೀನು ಬರಬೇಡ ಅಂದರೆ ಇವರು ರಜಾಕಾರರು ಈ ಸ್ವತಂತ್ರ ಹೋರಾಟಗಾರರ ಮನೆಗಳಿಗೆ ಬಂದ್ಬಿಟ್ಟು ಇವರು ನೀವು ಸೇರಿಸ್ಕೊಂಡ್ರೆ ನಿಮಗೆ ಗುಂಡಿಕ್ಕಿ ಕೊಲ್ತೀವಿ ಅಂತ ಧಮಕಿ ಹಾಕಿ ಹೋಗಿರ್ಬೋದು. ಹಾಗಾಗಿ ಇವಳ ಥರ ಹೇಳ್ತಿದ್ದಾಳೆ, ಎಲ್ಲಾನ ಹೋಗು, ಎಲ್ಲಾದರೂ ಹೋಗ್ಬಿಡು, ಇಲ್ಲಿ ಮಾತ್ರ ಬರಬೇಡ, ನಡಿ, ನಿಂದ್ರಬೇಡ, ನಿಂತ್ಕೊಳ್ಳು ಬೇಡ, ಹೋಗು. ಬಾಗಿಲು ಅರ್ಧ ತೆಗೆದು ಅರ್ಧದಲ್ಲೇ ನಿಲ್ಲಿಸಿ ನೋಡಿ ತಂಗಿ ಎಷ್ಟು ಕಠೋರವಾಗಿ ಮಾತಾಡ್ತಿದ್ದಾಳೆ. ಸಂಜೆ ಕಡೆ ಯಾಕೆ ಅಂದರೆ ಸಂಜೆ ಕಡೆ ಊರಾಗ ಪೊಲೀಸರು ಬಂದು ಗಸ್ತು ತಿರುಗಿದ್ರು. ಸಾಯಂಕಾಲದಂಗೆ ಪೊಲೀಸರು ಬಂದುಬಿಟ್ಟು ಪ್ರೊಸೆಷನ್ ಅಂದರೆ ಗಸ್ತು ತಿರುಗ್ತಾರೆ. ಅವ್ರು ಬಂದುಬಿಟ್ಟು ಎಲ್ಲ ಕಡೆನೂ ನಾವಿದ್ದೀವಿ, ನಾವು ಪೊಲೀಸರು ನಾವೆಲ್ಲರಿಗೂ ನಿಗಾ ಮಾಡ್ತಿದ್ದೀವಿ ಅಂತ ಗಸ್ತು ತಿರುಗಿದ್ದಾರೆ. ಅಮೀನ್ ಸಾಬ್ರು ಬಂದಿದ್ರಂತೆ, ಅದು ಹೆಡ್ ಇರಬೇಕು ಅವರು, ಅಮೀನ್ ಸಾಬ್ರನವರು, ಅವರು ಸಹ ಬಂದಿದ್ರಂತೆ. ಇನ್ನು ಅಗಸ್ಯಾಗ ಅನಂತ, ಅಮೀನ್ ಸಾಬ ಅಗಸ್ಯಾಗ ಅಂದರೆ ಅದೊಂದು ಪ್ಲೇಸ್ ಇರ್ಬೋದು, ಅಗಸ್ಯ ಅನ್ನೋ ಜಾಗದಲ್ಲಿ ಅವನಿದ್ದಾನೆ. ಕಾಲಿಡ್ತೀನಿ ಅಣ್ಣ, ಕಾಲಿಡಿತೀನಿ, ನಿನ್ನ ಕಾಲನ್ನು ಹಿಡ್ಕೊಳ್ತೀನಿ ನಾನು, ಒಳಗೆ ಮಾತ್ರ ಬರಬೇಡ. ಪೊಲೀಸರು ಬಂದು ಗಸ್ತು ತಿರುಗಿದ್ದಾರೆ, ಮನೆಯವ್ರಿಗೆಲ್ಲ ಗುಂಡಿ ಕೊಲ್ತಾರೆ, ಹಾಗಾಗಿ ಇಲ್ಲೇ ಇದ್ದಾನೆ ಅಮೀನ್ ಸಾಬ್ ಅನ್ನೋನು, ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಾನೆ, ದಯವಿಟ್ಟು ಒಳಗೆ ಬರಬೇಡ ಅಂತ ಹೇಳ್ತಾಳೆ. ಆಗ ಅಣ್ಣ ಹೇಳ್ತಾನೆ, ಅನ್ನವ್ವ, ಕೊಲ್ಲಿದವರ ಮ್ಯಾಲ ನಿನಗೆ ಸಿಟ್ಟಿದ್ದಂಗಿಲ್ಲ ನೋಡಿ, ಅಪ್ಪನ್ನ ಕೊಲ್ಲಿದವ್ರ ಮೇಲೆ ನಿನಗೆ ಸಿಟ್ಟಿದ್ದಂಗಿಲ್ಲ. ನಮ್ಮ ಅಪ್ಪನ ಇವರೆಲ್ಲ ಕೊಂದು ಹಾಕಿದ್ರು, ನಿನಗೇನು ಸಿಟ್ಟೇ ಇಲ್ವಾ? ನಾನು ಅವರನ್ನು ಕೊಲ್ಲಾಕ ಹೊಂಟೀನಿ, ನಾನು ಅವ್ರಿಗೆಲ್ಲ ಸೇಡ್ ತೀರಿಸ್ಲಿಕ್ಕೊಳ್ಳಿಕ್ಕೆ ನಾನು ಹೊರಟಿದ್ದೀನಿ. ಅಪ್ಪನ್ನ ಕೊಂದಿದವ್ರ ಮೇಲೆ ನಿಂಗೆ ಚೂರು ಸಿಟ್ಟೇ ಇಲ್ವಾ? ತುಟುಕು ಹೊತ್ತು ಇಲ್ಲಿರ್ತೀನಿ, ಸ್ವಲ್ಪ ಹೊತ್ತಿರ್ತೀನಿ, ಹಸ್ದೀನಿ ಅನ್ನವ, ಏನಾದರೂ ಕೊಡು ತಿಂಬಕ್ಕ, ಅಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಸ್ವಲ್ಪ ಹೊತ್ತಿರ್ತೀನಿ ಅಷ್ಟೇ, ಭಾಳ ಹಸುವಾಗಿದೆ, ತಿನ್ನಕ್ಕೇನಾದರೂ ಕೊಡು ಅಂತ ಅಣ್ಣ ಕೇಳ್ಕೊಳ್ತಾ ಇದ್ದಾನೆ. ಆಗ ಸಿಟ್ಟು ಯಾಕಿಲ್ಲ ಅಣ್ಣ, ಅವಾಗ ತಂಗಿ ಮನಸ್ಸಲ್ಲಿರೋದು ಹೇಳ್ತಾಳೆ ನೋಡಿ. ಇಷ್ಟೊತ್ತು ಹೇಳಿದ್ದೆಲ್ಲ ಅವಳು ಮಾತು, ಕಠೋರವಾದ ಮಾತುಗಳು, ಈಗ ಮನಸ್ಸಲ್ಲಿರೋ ಮಾತು ಹೇಳ್ತಿದ್ದಾಳೆ ನೋಡಿ. ಸಿಟ್ಟು ಯಾಕಿಲ್ಲ ಅಣ್ಣ, ಅಪ್ಪ ಅಂದ ತಕ್ಷಣ ಅವಳ ಮನಸ್ಸಲ್ಲಿರೋ ಮಾತುಗಳೆಲ್ಲ ಹೊರಗೆ ಬರ್ತಾ ಇದೆ. ಸಿಟ್ಟು ಯಾಕಿಲ್ಲ ಅಣ್ಣ, ಈಗ ಅವರು ನಮ್ಮನ್ನು ಕೊಲ್ಲಕ್ಕೆ ತಯಾರಾರ, ಅಪ್ಪನೇನೋ ಕೊಂದ್ಬಿಟ್ರು, ಈಗ ಅವರು ನಮ್ಮನ್ನು ಕೊಲ್ಲಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ಪಿಸು ಧ್ವನಿಯಲ್ಲಿ ಹೇಳಿದಳು ಅದನ್ನು ಅವಳು, ಬಹಳ ಪಿಸು ಧ್ವನಿಯಲ್ಲಿ ಹೇಳ್ತಾಳೆ. ಯಾಕೆ ಆ ಥರ ಧ್ವನಿಯಲ್ಲಿ ಹೇಳ್ತಾಳವಳು? ಬೇಡ ಅಣ್ಣ, ಜಲ್ದಿ ನಡಿ ಅಣ್ಣ, ಬೇಡ ಅಣ್ಣ, ಬೇಗ ನಡಿ ನೀನು. ಆತ ಈಗ ಬದಲಾಗ್ಯಾನ ಅಂದರೆ ಇವಳು ಹೇಳ್ತಾ ಇರೋದು ಇವಳ ಗಂಡನ ಬಗ್ಗೆ. ಒಳಗಡೆ ಗಂಡ ಇದ್ದಾನೆ, ಹಾಗಾಗಿ ಅವಳು ಪಿಸು ಧ್ವನಿಯಲ್ಲಿ ಏನು ಹೇಳ್ತಾಳೆ, ಬೇಗ ನಡಿ ಅಣ್ಣ, ಈಗ ನನ್ನ ಗಂಡ ಮೊದಲಿನ ಹಾಗಿಲ್ಲ, ಬದಲಾಗಿದ್ದಾನೆ, ಜೀವನದ ಅಂಜಿಕೆ ಹೆಚ್ಚಾಗಿ ರಜಾಕಾರರ ಸೋಪ್ತಿ ಮಾಡ್ಯಾನ ನೋಡಿ. ಇವ್ರಿಗೆಲ್ಲ ಹೆದರಿಕೆ ಹುಟ್ಟಿಸಿರ್ತಾರಲ್ವ ಅವರು, ಸೊ ಈಗ ಅವ್ರ ಜೊತೆನೇ ಶತ್ರುಗಳ ಜೊತೆನೇ ಸೇರ್ಕೊಂಡ್ಬಿಟ್ರೆ ಸೇಫ್ಟಿ ಅಲ್ವಾ? ಹಾಗಾಗಿ ಇವಳ ಗಂಡ ಶತ್ರುಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅಣ್ಣನನ್ನು ಎಲ್ಲಿ ಹಿಡ್ಕೊಡ್ತಾನೆ ಅನ್ನೋ ಹೆದರಿಕೆಯಿಂದ ತಂಗಿ ಅಣ್ಣನನ್ನು ಗದರಿಸಿ ಹೊರಗಡೆ ಕಳಿಸ್ಲಿಕ್ಕೆ ಅವಳು ರೆಡಿಯಾಗಿದ್ದಾಳೆ. ಮತ್ತೆ ಏನು ಹೇಳ್ತಾಳೆ ನೋಡಿ, ಈ ಮಾತು ನಿಂಗೆ ಹೇಳ್ಬಾರ್ದಂತ ಮಾಡಿದ್ದೆ, ಇದನ್ನೆಲ್ಲ ಅವನು ರಜಾಕಾರ ಜೊತೆ ಸೇರಿರೋದು ಇದೆಲ್ಲ ನಾನು ಹೇಳಬಾರ್ದು ಅಂತ ಇದ್ದೆ, ಆದರೆ ನನ್ನ ಹಣೆ ಬರ ನೋಡು ಹೆಂಗಿದೆ. ಅಪ್ಪನ್ನೇನೋ ಕಳ್ಕೊಂಬಿಟ್ಟೆ, ಈಗ ಅಣ್ಣನ ಕಳ್ಕೊಳ್ಳಿಕ್ಕೆ ಒಲ್ಲೆ, ನಂಗೆ ಇಷ್ಟ ಇಲ್ಲ, ನಿನ್ನೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅಪ್ಪನ್ನೇನೋ ಕಳ್ಕೊಂಬಿಟ್ಟೆ, ಈಗ ನಿನ್ನೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆತ ಕುಡಿದು ಆತ ಅಂದರೆ ಯಾರು? ಗಂಡ ಕುಡಿದ್ಬಿಟ್ಟು ಒಳಗೆ ಬಿದ್ದಾನ, ಕುಡಿದ್ಬಿಟ್ಟು ಮಲಗಿದ್ದಾನೆ, ಬಿದ್ದುಬಿಟ್ಟಿದ್ದಾನೆ. ಅರ್ಧಂಬರ್ಧ ಅವಸ್ಥೆ, ನಿದ್ದೆನೂ ಇರಲ್ಲ, ಕುಡ್ದಿರ್ತಾರಲ್ವ, ನಶೆಯಲ್ಲಿ ಬಿದ್ದಿದ್ದಾನೆ ನನ್ನ ಗಂಡ. ನೀ ಬಂದದ್ದು ಗೊತ್ತಾದರೆ ರಜಾಕಾರಿಗೆ ಇಟ್ಕೊಡಕ್ಕೆ ಅವನೇನು ಹೆಸೋದಿಲ್ಲ ನೋಡಿ. ನೀನು ಬಂದಿದ್ಯಾ ಅಂತ ಹೇಳಿದ್ರೆ ರಜಾಕಾರ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನಲ್ವ, ಅವನೇನು ಹೆಸಲ್ಲ, ಅವರಿನ್ನೂ ಪ್ರೈಸ್ ಕೊಡ್ತಾರೆ ಅಂತ ಹೇಳಿ ಹಿಡ್ಕೊಡಕ್ಕೆ ರೆಡಿ ಆಗ್ತಾನೆ. ಈ ಮಾತು ಹೆಂಗೆ ಹೇಳೆ ಅಂತ ಏನೇನೋ ಮಾತಾಡಿದೆ ನೋಡು. ಈ ಸತ್ಯವನ್ನು ನಿಂಗೆ ಹೇಳಬಾರ್ದು ಅಂತ ಇದ್ದೆ, ಹಾಗಾಗಿ ಈ ಮಾತನ್ನು ನಾನು ಹೆಂಗೆ ಹೇಳಲಿ ಅಂತ ನಿನ್ನ ಹತ್ರ ನಾನು ಏನೇನೋ ಹೊರಟಾಗಿ ನಡ್ಕೊಂಡ್ಬಿಟ್ಟೆ ಅಂತ ಅವಳು ನೊಂದ್ಕೊಳ್ತಾಳೆ.
ಮತ್ತೆ ಹೇಳ್ತಾಳೆ, ನಾ ಸಾಯಕ್ಕೆ ತಯಾರಿದ್ದೀನಣ್ಣ, ನಾನು ಸಾಯ್ಲಿಕ್ಕೆ ರೆಡಿ ಇದ್ದೀನಣ್ಣ, ಆದರೆ ನೀನು ಬದುಕಬೇಕು, ನಾನು ಸಾಯಕ್ಕೆ ರೆಡಿ ಇದ್ದೀನಿ, ನೀನು ಬದುಕಬೇಕಣ್ಣ. ಆ ಕಾಶಿಮಲಿನ ತಾರ ಕಡಿಬೇಕು, ಅವನ ಮೇಲೆ ನಮ್ಮ ದ್ವೇಷವನ್ನು ನೀನು ತೀರಿಸ್ಕೋಬೇಕು, ಆ ಸುದ್ದಿನ ಕೇಳಬೇಕು, ಆ ಸುದ್ದಿಯನ್ನು ನಾನು ಕೇಳಬೇಕು. ಅವನು ಹೇಗೆ ಅಪ್ಪನನ್ನು ಕೊಂದನೋ ಹಾಗೆ ನೀನು ಅವನ ಮೇಲೆ ಸಿಟ್ಟನ್ನು ತೀರಿಸ್ಕೋಬೇಕು, ಅದನ್ನು ನಾನು ಕಿವಿಯಿಂದ ಕೇಳಿಸ್ಕೋಬೇಕು. ನಡೆಯಣ್ಣ ನೀನು. ಅನ್ನವನ ಕುತ್ತಿಗೆ ಹೆಸರ ಬಿಗಿದವು. ಅವಳು ಮಾತಾಡ್ತಾ ಅವಳ ವಾಯ್ಸೇ ಕಮ್ಮಿ ಆಗೋಯ್ತು. ಆಮೇಲೆ ಏನು ಮಾಡಿದ್ಲು ಆಕೆ ಸರಕ್ಕನೆ ಒಳಗೆ ಹೋಗಿ ಬಂದು ಒಂದು ಚೀಲ ತಂದು ಬೇಗ ಹೋಗ್ಬಿಟ್ಟು ಚೀಲ ತೊಗೊಂಬರ್ತಾಳೆ. ಅವಳಿಗೆ ಹೆದರಿಕೆ ಬೇರೆ, ಭಾಳ ಮಾತಾಡಿದ್ರೆ ಸಿಗಾಕೊಂಡ್ಬಿಡ್ತೀವಿ ಅಂತ ಅವಳು ಕುತ್ತಿಗೆ ಬಿಗಿ ಹಿಡಿದ್ಬಿಟ್ಟು, ಅಂದರೆ ವಾಯ್ಸು ಅವಳಿಗೆ ಗೊತ್ತಾಗುತ್ತೆ ಭಾಳ ಮಾತಾಡಿದ್ರೆ ಸಿಗಾಕೊಂಡ್ಬಿಡ್ತೀನಿ ಅಂತ. ಹಾಗಾಗಿ ಬೇಗ ಹೋಗ್ಬಿಟ್ಟು ಒಳಗಡೆಯಿಂದ ಒಂದು ಚೀಲ ತರ್ತಾಳೆ. ತಗೋಣ, ಇದ್ರಾಗ ರೊಟ್ಟಿ ಗಟ್ಟಿ ಬ್ಯಾಳೆ ಅದ, ಎಲ್ಲಾದರೂ ಹೋಗಿ ತಿನ್ನೋ, ಅಣ್ಣ ಬರ್ತಾನೆ ಅಂತ ಅವಳಿಗೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಒಂದು ಚೀಲವನ್ನು ರೆಡಿ ಮಾಡಿಟ್ಟಿರ್ತಾಳೆ. ಅದರಲ್ಲಿ ರೊಟ್ಟಿ ಮತ್ತು ಗಟ್ಟಿ ಬೇಳೆ, ಅಂದರೆ ಅದಕ್ಕೆ ಪಲ್ಯವನ್ನು ಗಟ್ಟಿಯಾಗಿರೋಂಥ ಬೇಳೆಯಲ್ಲಿ ಹಾಕಿದಂಥ ಪಲ್ಯವನ್ನು ಮಾಡಿದ್ದೀನಿ, ಅದನ್ನು ಎಲ್ಲಾದರೂ ಹೋಗಿ ತಿನ್ಬಿಡು ಅಂತ ಹೇಳಿ ಬೇಗ ತಂದುಕೊಡ್ತಾಳೆ. ಏನು ಮಾಡಬೇಕಣ್ಣ ಪಾಪ, ಚೀಲ ತೊಗೊಂಡು ತಿಪ್ಪಣ್ಣ ಹಿಂದೆ ಸರಿದ. ಏನಕ್ಕೋ ಬಂದೆ, ಏನೋ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಆ ಚೀಲ ತೊಗೊಂಡ್ಬಿಟ್ಟು ತಿಪ್ಪಣ್ಣ ಹಿಂದೆ ಸರಿದ. ಬಾಗಿಲು ಮುಚ್ಕೊಂಡು ಮಲ್ಗಲಿಕ್ಕೆ ಮನೇಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಬಂದ. ಆದರೆ ಏನೋ ಆಯಿತು, ಏನು ಮಾಡ್ತಾನೆ, ಚೀಲ ತೊಗೊಂಡ್ಬಿಟ್ಟು ಬಾಗಿಲು ಮುಚ್ಕೊಂಡು ಹಿಂದೆ ಸರಿತಾನೆ. ಅಲ್ಲಿ ನೋಡಿದ್ರೆ ಗವ್ವೆನ್ನುವ ಕತ್ಲೆ, ಮಧ್ಯರಾತ್ರಿ ಬಹಳ ಕತ್ಲೆ ಇರುತ್ತೆ, ಏನೂ ಕಾಣಿಸ್ತಿಲ್ಲ. ಆ ಕತ್ಲೆಯನ್ನು ಸೀಳಿಕೊಂಡು ಎಲ್ಲಿಗೆ ಹೋಗಬೇಕು, ನಾನು ಎಲ್ಲಿಗೆ ಹೋಗಲಿ? ಊರಿಗೆ ಪೊಲೀಸರು ಬೇರೆ, ಅವಳ ತಂಗಿ ಆವಾಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ, ಊರಿಗೆ ಪೊಲೀಸರು ಬಂದಿದ್ದಾರಂತೆ, ಅಲ್ಲೇ ರಜಾಕಾರ ದಂಡು ಈ ಊರಲ್ಲೇ ದೊಡ್ಡದೇ ಇದೆಯಂತೆ. ರಜಾಕಾರ ಅವ್ರದ್ದು ಗ್ರೂಪು ಭಾಳನೇ ದೊಡ್ಡದಿದೆಯಂತೆ. ಅಕ್ಸೆ ಕಡೆ ಹೋದರೆ ಪ್ರಾಣ ಉಳಿಯಲ್ಲ, ಅಕ್ಸೆ ಕಡೆ ಹೋದರೆ ಪ್ರಾಣ ಉಳಿಯಲ್ಲ. ಓಣಿಯಲ್ಲಿ ಮಸೀದಿ ಬೇರೆ ಇದೆ, ಅಲ್ಲಿ ರಜಾಕಾರ ಕ್ಯಾಂಪು ಇದೆ. ಹಾಗಾಗಿ ಈ ಕಡೆ ಸಣ್ಣ ಸಂದಿಯಲ್ಲಿ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಸಣ್ಣ ಸಂದಿಯಲ್ಲಿ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಒಂದೆರಡು ಮನೆ ದಾಟಲಿಲ್ಲ, ಆ ಸಂದಿಯಲ್ಲಿ ಹೋಗ್ತಾ 2 ಮನೆಯೂ ದಾಟಲಿಲ್ಲ ಅವನು. ಯಾರೋ ಹಿಂದೆ ಬಂದ ಶಬ್ದ, ಯಾರೋ ಹಿಂದೆ ಫಾಲೋ ಮಾಡ್ಕೊಂಡು ಬರೋ ಸೌಂಡ್ ಕೇಳಿಸುತ್ತೆ ಅವನಿಗೆ. ತಿಪ್ಪಣ್ಣ ಹಿಂದಿರುಗಿ ನಿಂತು ಕೈ ಬಾಂಬಿಗಾಗಿ ಜೇಬಿನಲ್ಲೇ ಕೈ ಇಡ್ತು. ನೋಡಿ, ಇವರು ಸ್ವತಂತ್ರ ಹೋರಾಟಗಾರರು ಏನು ಮಾಡ್ತಾರೆ, ಯಾವಾಗ ಬೇಕಾದರೂ ಇವ್ರ ಮೇಲೆ ಅಟ್ಯಾಕ್ ಆಗ್ಬೋದಲ್ವ, ಹಾಗಾಗಿ ಇವರು ಕೈಯಲ್ಲಿ ಕೈ ಬಾಂಬನ್ನು ಯಾವಾಗಲೂ ಇಟ್ಕೊಂಡಿರ್ತಾರೆ. ಅವ್ರ ಜೋಬಲ್ಲಿ ಯಾರಾದರೂ ಅಟ್ಯಾಕ್ ಮಾಡಿದ ತಕ್ಷಣ ಕೈ ಬಾಂಬ್ ಹಾಕಿಬಿಟ್ಟು ಇವರು ಓಡೋಗ್ತಿರ್ತಾರೆ. ಜೋಬೊಳಗೆ ಕೈ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆದರೆ ಯಾರೂ ಇಲ್ಲ, ಮತ್ತು ಯಾರೂ ಕಾಣಿಸಲ್ಲ ಅವನಿಗೆ. ತಿಪ್ಪಣ್ಣ ಹಿಂದಿರುಗಿ ನೋಡಿದ, ಮತ್ತು ಹಿಂದೆ ತಿರುಗಿ ನೋಡ್ತಾನೆ, ಕೈ ಬಾಂಬ್ ತೊಗೊಳಕ್ಕೆ ಜೋಬಿಗೆ ಕೈ ಹಾಕ್ತಾನೆ, ಯಾರೂ ಕಾಣಿಸಲ್ಲ. ಸೊ ನೆಕ್ಸ್ಟ್ ಮತ್ತೆ ಮುಂದೆ ತಿರುಗಿಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತು 4-8 ಮಾರು ಹೋಗಿರಲಿಲ್ಲ. 4-8 ಮಾರು ಅಂದರೆ ಹೂ ಮಾರು ಹಾಕ್ತಾರಲ್ಲ, 4-8 ಮಾರು ಅಂದರೆ ಎಷ್ಟು, ಒಂದು 15-16 ಹೆಜ್ಜೆ ಇರ್ಬೋದು, ಅಷ್ಟು ಹೋಗಿರಲ್ಲ. ಹಿಂದೆಯಿಂದ ಗಪ್ಪನೆ ಅವನ 2 ಕೈಗಳನ್ನು ಹಿಡಿತಾರೆ. ಯಾರೋ ಅವನ 2 ಕೈಗಳನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೆ. ಹಿಡಿತ ಬಲವಾಗಿತ್ತು, ಭಾಳ ಸ್ಟ್ರಾಂಗಾಗಿ ಇಟ್ಕೊಂಡಿದ್ರು. ಕೊಸರಿಕೊಳ್ಳಲು ಆಗಲಿಲ್ಲ, ಅವನು ಸರಿಲಿಕ್ಕೂ ಆಗಲಿಲ್ಲ, ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ರು. ಆಮೇಲೆ ಒಂದು ವಾಯ್ಸ್ ಬರುತ್ತೆ, ಯಾರೋ ಮಾತಾಡ್ತಾರೆ. ಏನು, ನಾನು ಶಂಕರಣ್ಣ, ಸುಮ್ಮನೆ ನನ್ನ ಜೊತೆ ಬಾ, ನಾನು ಶಂಕರಣ್ಣ, ನನ್ನ ಜೊತೆಗೆ ಸುಮ್ಮನೆ ಬಾ ಅಂತ ಹೇಳ್ತಾನೆ. ಎಂದು ಆತ ತಿಪ್ಪಣ್ಣನ ಕೈ ಬಿಡ್ತಾನೆ. ಪಾಪ ಕೈ ಬಿಟ್ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕಿ ದರ ನಡೆದುಕೊಂಡು ಹೋಗಿ ಯಾವುದೋ ಇಕ್ಕಟ್ಟಾದ ಓಣಿಯಲ್ಲಿ ಹಾದು ಮನೆಯೊಂದರ ಹಿತ್ತಲ ಬಾಗಿಲಿಗೆ ಮೆಲ್ಲಗೆ 3 ಸಲ ಬಡಿದ. ಈ ಶಂಕರಣ್ಣ ಅಂದರೆ ಇವನು ಏನು ರಿಯಾಕ್ಟ್ ಮಾಡಲ್ಲ, ಅಂದರೆ ಇವನು ಗೊತ್ತಿರ್ಬೋದು ಶಂಕರಣ್ಣ ಅನ್ನೋನು. ಮೊದಲು ಕೈ ಇಟ್ಕೊಳ್ತಾನೆ, 2 ಕೈ ಹಿಂದ್ಗಡೆಯಿಂದ ಇಟ್ಕೊಳ್ತಾನೆ. ನೆಕ್ಸ್ಟು ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ಬೇಗ, ಯಾಕಂದರೆ ಬೇಗ ಯಾಕೆ ನಡ್ಕೊಂಡು ಹೋಗ್ತಾರೆ ಹೇಳಿ, ಇಲ್ಲಿ ಬಹಳ ಪೊಲೀಸ್ ಪಾರೆ ಎಲ್ಲ ಇದೆ, ತಪ್ಪಿಸ್ಕೊಳ್ಳೋ ಚಾನ್ಸಸ್ಸು ಭಾಳ ಕಡಿಮೆ ಇರುತ್ತೆ, ಹಾಗಾಗಿ ಸಮಯವೂ ಕಡಿಮೆ ಇರುತ್ತೆ. ಹಾಗಾಗಿ ಬೇಗ ಇಕ್ಕಟ್ಟಾದ ಓಣಿ ಒಳಗಡೆ ಹಾದ್ಬಿಟ್ಟು ಯಾವುದೋ ಮನೆಯ ಹಿತ್ತಲು ಬಾಗಿಲನ್ನ ಮೆಲ್ಲಗೆ 3 ಸರಿ ಬಡಿತಾನೆ. ಯಾರು, ಶಂಕರಣ್ಣ. ಬಾಗಿಲು ತೆರೆಯಿತು, ಇಬ್ಬರು ಒಳ ಹೊಕ್ಕರು, ಬಾಗಿಲು ಮುಚ್ಚಿತು. ನೋಡಿ, ತಿಪ್ಪಣ್ಣ ಏನು ಮಾಡ್ತಾನೆ, ನಡ್ಕೊಂಡು ಹೋಗ್ಬೇಕಾದ್ರೆ ಶಂಕರಣ್ಣ ಅವನಿಗೆ
ಕರ್ಕೊಂಡ್ಬಿಟ್ಟು ದರ ಹೇಳ್ಕೊಂಡು ಯಾವುದೋ ಓಣಿಯಿಂದ ಯಾವುದೋ ಮನೆಯ ಹಿತ್ತಲು ಒಳಗಡೆ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟು ಒಳಗೆ ಹೋಗಿದಾಗ ಒಳಕ್ಕೆ ಹೋಗ್ಕರು ಬಾಗಿಲು ಮುಚ್ಚಿತು. ಒಳಗೆ ಹೋಗ್ತಾರೆ, ಬಾಗಿಲು ಮುಚ್ಕೊಳ್ಳುತ್ತೆ. ಆಗ ಆ ಮನೆ ಒಳಗಡೆ ಯಾವ ಥರ ಪರಿಸ್ಥಿತಿ ಇರುತ್ತೆ, ಅವ್ರಿಗೆ ಯಾವುದೋ ಮನೆ ಹೋಗ್ತಾರಲ್ಲ ಅಲ್ಲಿ ಏನಿರುತ್ತೆ ನೋಡೋಣ. ಮಂದಾಗೆ ಚಿಮಣಿ ಉರಿಯುತ್ತಿತ್ತು. ಆ ರೂಮ್ ಒಳಗಡೆ ಕರ್ಕೊಂಡು ಹೋದಾಗ ಅವಾಗೆಲ್ಲ ಕರೆಂಟ್ ಇರಲಿಲ್ಲ, ಚಿಮಣಿ ಇತ್ತು. ಚಿಮಣಿ ಉರಿತಾ ಇತ್ತು, ಸಣ್ಣದಾಗಿ ದೀಪ ಉರಿತಾ ಇರುತ್ತೆ. ತಿಪ್ಪಣ್ಣನಿಗೆ ಜೀವದಲ್ಲಿ ಜೀವ ಇರಲಿಲ್ಲ. ಅಂದರೆ ಶಂಕರಣ್ಣ ಜೊತೆ ಹೋದ, ಬಟ್ ಅವನಿಗೆ ಡೌಟು, ಜೀವದಲ್ಲಿ ಜೀವ ಇರಲಿಲ್ಲ. ಶಂಕರಣ್ಣ ಯಾರೆಂದು ಗೊತ್ತಾಗಿತ್ತು, ಅವನು ಯಾರಂತ ಗೊತ್ತಾಗಿತ್ತು. ಹಾಗಾಗಿ ಅವನೇನು ರಿಯಾಕ್ಟ್ ಮಾಡ್ದಲ್ಲೇ ಅವನ ಜೊತೆ ಬಂದಿದ್ದ. ಆದರೆ ಆತ ಪೊಲೀಸರಿಗೆ ಹಿಡಿದುಕೊಟ್ರೆ, ಇವನ ಜೊತೆ ಏನೋ ಬಂದುಬಿಟ್ಟೆ, ಇವನು ಪೊಲೀಸರಿಗೆ ಹಿಡಿದುಕೊಟ್ರೆ ಯಾಕಂದರೆ ತಿಪ್ಪಣ್ಣನ ಮನೆತನದ ಮೇಲೆ ಶಂಕರಣ್ಣದು ಸಿಟ್ಟಿತ್ತು. ಯಾಕೆ ಇವನ ಮೇಲೆ ಡೌಟು, ಅವನಿಗೂ ಯಾರಂತ ಗೊತ್ತು, ಆದರೆ ಇವನಿಗೆ ಡೌಟು. ಯಾಕಂತ ಹೇಳಿದ್ರೆ ಶಂಕರಣ್ಣನ ಮತ್ತು ತಿಪ್ಪಣ್ಣನ ಫ್ಯಾಮಿಲಿ ಅಷ್ಟು ಚೆನ್ನಾಗಿರಲ್ಲ. ಅವರು ಸಿಟ್ಟಿರುತ್ತೆ ಶಂಕರಣ್ಣನ ಮೇಲೆ, ಇವರಿಗೆ ಸಿಟ್ಟಿರುತ್ತೆ ತಿಪ್ಪಣ್ಣನ ಫ್ಯಾಮಿಲಿ ಮೇಲೆ. ಅವರಿಗೆ ಸಿಟ್ಟು ಎನ್ನುವುದಕ್ಕಿಂತ ಕುನಿಸೆ ಇತ್ತು, ಅಂದರೆ ದ್ವೇಷನೇ ಇತ್ತು. ಸಿಟ್ಟನ್ನಕ್ಕಿಂತ ದ್ವೇಷನೇ ಇತ್ತು. ಆತ ತನ್ನ ಕೈಗಳನ್ನು ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಬರುವಾಗ ತಾನೇ ಹಾಕಿ ಅವನ ಮೇಲೆ, ಹೌದು ಅವನ್ನ ಕರ್ಕೊಂಡು ಕೈ ಹಿಡ್ಕೊಂಡ, ಆಮೇಲೆ ಹೆಗ್ಲ ಮೇಲೆ ಕೈ ಹಾಕ್ದ. ನಾನು ಯಾಕೆ ಏನೂ ರಿಯಾಕ್ಟ್ ಮಾಡಲೇ ಇಲ್ಲ ಅಂತ ಅವನಿಗೆ ಕ್ವಶನ್ ಬರುತ್ತೆ. ನಾನು ಯಾಕೆ ಸುಮ್ಮನಿದ್ದೆ, ಯಾಕೋ ಬ್ಯಾಡ ಅನಿಸ್ತು, ಯಾಕೋ ಏನು ರಿಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅವನ ಮನಸ್ಸಲ್ಲೇ ಯೋಚನೆ ಮಾಡ್ತಿರೋದು ಇದೆಲ್ಲ. ಸಮಯ ಬಂದರೆ ಬಾಂಬ್ ಬಗೆದರ ಆಯಿತು ಅಂದ್ಕೊಂಡ. ಟೈಮ್ ಬಂದರೆ ನಾನೇ ಕೈ ಬಾಂಬನ್ನು ಹಾಕಿದ್ರೆ ಆಯಿತು ಅಂತ ಸುಮ್ಮನಿರ್ತಾರೆ. ಚಿಮಣಿಯ ಬೆಳಕಿನಲ್ಲಿ ತಿಪ್ಪಣ್ಣ ಇನ್ನೊಬ್ಬ ಬಾಗಿಲು ತೆರೆದ ವ್ಯಕ್ತಿಯನ್ನು ನೋಡಿದ. ಇಲ್ಲಿ ಶಂಕರಣ್ಣ ಒಬ್ಬನೇ ಇರಲ್ಲ, ಮತ್ತೊಬ್ಬ ವ್ಯಕ್ತಿ ಇರ್ತಾನೆ. ಯಾರದು? ದಪ್ಪ ಮೀಸೆಯ ಕುಳ್ಳನೆಯ ಮನುಷ್ಯ. ಯಾರಂದರೆ ದಪ್ಪ ಮೀಸೆಯ ಕುಳ್ಳನೆ ಮನುಷ್ಯ ಇರ್ತಾನೆ. ಒಂದು ಹಲ್ಲು ಮುಂದೆ ಬಂದಿತ್ತು, ವಿಶ್ವಾಸ ಸೂಸುವ ಹಲ್ಲುಗಳು ಫಳಫಳ. ನೋಡಿ, ಚಿಮಣಿ ಬೆಳಕು, ಮಂದವಾದ ಬೆಳಕಿನಲ್ಲಿ ದಪ್ಪ ಮೀಸೆಯ ಕುಳ್ಳ ಮನುಷ್ಯ, ಅವನ ಒಂದು ಹಲ್ಲು ಮುಂದೆನೂ ಬಂದಿರುತ್ತೆ, ಆದರೆ ಕಣ್ಣಿನಲ್ಲಿ ಬಹಳ ಹೊಳೆಯುವ ವಿಶ್ವಾಸ ಇರುತ್ತೆ. ಈ ವ್ಯಕ್ತಿ ನಾನು ನೋಡ್ತಾರೆ ಎಲ್ಲಿ? ಶಂಕರಣ್ಣ ಕರ್ಕೊಂಡು ಹೋಗಿರೋ ಕೋಣೆಯಲ್ಲಿ. ಇಬ್ಬರು ಹೊಸಬರಾಗಿದ್ದರೆ ನಿಮ್ಮ ಪರಿಚಯ ನಿಮಗಿಲ್ಲ ಅಂತ ಕಾಣ್ತದ. ಈಗ ನೋಡಿ, ಇದು ಯಾರು ಹೇಳೋದು? ಶಂಕರಣ್ಣ ಹೇಳ್ತಾನೆ. ಈಗ ಇವರಿಬ್ಬರು ಹೊಸಬ್ರು. ಈಗ ತಿಪ್ಪಣ್ಣಂಗೆ ಈ ರೂಮ್ ಒಳಗೆ ಕರ್ಕೊಂಬಂದಿದ್ದಾನೆ, ರೂಮ್ ಒಳಗಡೆ ಈ ವ್ಯಕ್ತಿ ಇದ್ದಾನೆ. ಹಾಗಾಗಿ ಇಬ್ಬರಿಗೂ ಶಂಕರಣ್ಣ ಇಂಟ್ರಡ್ಯೂಸ್ ಮಾಡಿಕೊಡ್ತಿದ್ದಾನೆ. ಇಬ್ಬರು ಹೊಸಬ್ರಾಗಿದ್ರಿ, ನಿಮ್ಮ ಪರಿಚಯ ನಿಮಗಿಲ್ಲ, ನಿಮ್ಮಿಬ್ಬರಿಗೂ ನೀವು ಯಾರು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ನೀವು ಒಬ್ರಿಗೊಬ್ರು ನೋಡಿ ಅವನಿಗೆ ಗೊತ್ತಾಯಿತು, ನಿಮ್ಮಿಬ್ಬರು ಪರಿಚಯನೂ ನಿಮಗಿಲ್ಲ ಅಂತ ನಂಗೆ ಗೊತ್ತಾಯಿತು, ಕಾಣುತ್ತೆ ಹಾಗೆ. ಆತ ಭೀಮರೆಡ್ಡಿ, ನೋಡು ಇವನು ಭೀಮರೆಡ್ಡಿ ಅಂತ ಅವನಿಗೆ ಹೇಳ್ತಾನೆ. ಭೀಮರೆಡ್ಡಿಗೆ ಏನು ಹೇಳ್ತಾನೆ? ಇವನು ತಿಪ್ಪಣ್ಣ ಅಂತ ಇಂಟ್ರಡ್ಯೂಸ್ ಮಾಡ್ಕೊಳ್ತಾನೆ. ಇಂಟ್ರಡ್ಯೂಸ್ ಮಾಡಿಕೊಂಡು ಇಬ್ಬರ ಹತ್ರನೂ ನೋಡ್ತಾನೆ. ಸೊ ಇಬ್ಬರ ಮುಖದ ಮೇಲೆ ನಗೆ ಮೂಡಿತು. ಇಬ್ಬರಿಗೂ ನಗ್ತಾರೆ, ಸ್ಮೈಲಿಂಗ್ ಫೇಸಿಂಗ್ ಮುಖಗಳು, ಅಂದರೆ ಪರಿಚಯ ಮಾಡಿಕೊಡ್ತಾರಲ್ವ, ಆವಾಗ ಇಬ್ಬರು ನಗ್ತಾರೆ. ಇಬ್ಬರು ತುಂಗಭದ್ರಾ ದಂಡೆ ಮೇಲೆ ಬೇರೆ ಬೇರೆ ಶಿಬಿರಗಳಲ್ಲಿದ್ದರು. ನೋಡಿ, ಇವು ಯಾಕೆ ನಗ್ತಾರೆ ಅಂದರೆ, ಈ ಭೀಮರೆಡ್ಡಿನೂ ಒಬ್ಬ ಸ್ವತಂತ್ರ ಹೋರಾಟಗಾರ, ತಿಪ್ಪಣ್ಣನೂ ಒಬ್ಬ ಸ್ವತಂತ್ರ ಹೋರಾಟಗಾರ. ಹಾಗಾಗಿ ಇಬ್ಬರು ನಗ್ತಾರೆ. ಇಬ್ಬರು ತುಂಗಭದ್ರಾ ದಂಡೆ ಮೇಲೆ ಬೇರೆ ಬೇರೆ ಶಿಬಿರದಲ್ಲಿದ್ದರು. ಬೇರೆ ಬೇರೆ ಶಿಬಿರದಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ ಸ್ವತಂತ್ರ ಹೋರಾಟಗಾರರಾಗಿ. ಅವರಿಬ್ಬರು ನದಿ ದಾಟು ಬಂದು ಆಕ್ರಮಣ ಮಾಡುತ್ತಿದ್ದರು. ಇಬ್ಬರು ಬಂದ್ಬಿಟ್ಟು ಬ್ರಿಟಿಷರ ಮೇಲೆ ಇದು ರಜಾಕಾರರ ಮೇಲೆ ಆಕ್ರಮಣ ಮಾಡ್ತಾಯಿದ್ರು. ಸಾಕಷ್ಟು ಹೆಸರು ಕೂಡ ಮಾಡಿದ್ರು. ಇವ್ರಿಗೆ ನೋಡಿದ್ರೆ ಜನ ಹೆದರುತ್ತಿದ್ರು. ಅಷ್ಟೊಂದು ಇವರು ಪೌರುಷವನ್ನು ಹೊಂದಿದವರಾಗಿದ್ದರು, ಅಂದರೆ ಬ್ರೇವ್ ಆಗಿದ್ದರು ಇವರು. ಪೊಲೀಸರು ರಜಾಕಾರರು ಇವರ ಹೆಸರು ಕೇಳಿದ್ರೆ ಹೆದರುವಷ್ಟು ಅವರು ಸಾಹಸಿಗಳಾಗಿದ್ದರು ಇವರಿಬ್ಬರು. ಇವ್ರ ಹೆಸರು ಊರಲ್ಲಿರೋರಿಗೆಲ್ಲ ಗೊತ್ತಿತ್ತು. ಅವರು ಒಬ್ಬರನ್ನೊಬ್ಬರು ಭೇಟಿಯಾದದ್ದು, ಒಬ್ರಿಗೊಬ್ರು ಗೊತ್ತಿದ್ರು. ಬಟ್ ಈ ಥರ ಇದೇ
ಈ ಥರ ಭೇಟಿ ಆಗ್ತಾರೆ ಅಂತ, ಈ ಸ್ಥಿತಿಯಲ್ಲಿ ಭೇಟಿ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಈಗ ಅವನಿಗೇನೋ ಇಂಟ್ರೊಡ್ಯೂಸು ಮಾಡಿಕೊಡ್ತಾನೆ. ನೆಕ್ಸ್ಟು ತಿಪ್ಪಣ್ಣ ಕೋಣೆ ತುಂಬ ಕಣ್ಣಾಡಿಸಿ ಶಂಕರಣ್ಣನ ನೋಡ್ದ. ಇದು ಯಾವ ರೂಮಪ್ಪ ಅಂತ ಹೇಳಿ ತಿಪ್ಪಣ್ಣ ಆ ರೂಮೆಲ್ಲ ಸುತ್ತ ನೋಡ್ತಾನೆ. ಆ ನೋಟದಲ್ಲಿ ಏನು ಅವನಿಗೆ ಆ ನೋಟದಲ್ಲಿ ನೋಡಿ ಮನೆ ಒಳಗಡೆ ಸೇರಿಸ್ಕೊಂಡಿಲ್ಲ ತಂಗಿ. ಇದು ಯಾವ ರೂಮಿಗೆ ಕರ್ಕೊಂಬಂದಪ್ಪ ಇವನು, ಯಾರ ಮನೆಗೆ ಕರ್ಕೊಂಬಂದ, ಯಾವ ಮನೆಗೆ ಕರ್ಕೊಂಬಂದ ಅಂತ ಹೇಳಿ ತಿಪ್ಪಣ್ಣ ಆಶ್ಚರ್ಯದಿಂದ ಸುತ್ತ ನೋಡ್ತಾನೆ, ಒಂದು ಕಣ್ಣಾಡಿಸ್ತಾನೆ. ಆಗ ಶಂಕರಣ್ಣ ಹೇಳ್ತಾನೆ ನೋಡಿ, ಅವನ ಕಥೆಯನ್ನು ಹೇಳ್ತಾ ಬರ್ತಾನೆ. ಈಗ ಶುರು ಮಾಡ್ತಾನೆ ಶಂಕರಣ್ಣ. ಇದು ನನ್ನ ಮನೆ ಅಲ್ಲ, ನೀನು ಅಂದ್ಕೊಂಡಂಗೆ ಇದು ನನ್ನ ಮನೆ ಅಲ್ಲ ಕಣಪ್ಪ. ನನ್ನ ಮನೇನ 4 ತಿಂಗಳ ಹಿಂದೆ ರಜಾಕಾರು ಸುಟ್ಬಿಟ್ರು. ನನ್ನ ಮನೆ 4 ತಿಂಗಳ ಹಿಂದೆನೇ ರಜಾಕಾರು ಸುಟ್ಬಿಟ್ರು. ಇದ್ದ ಒಬ್ಬಾಕಿ ಅವ್ವ ಹೋದ ವರ್ಷ ಸತ್ತೋದ್ಲು. ಹೋದ ವರ್ಷ ನನ್ನ ತಾಯಿನೂ ತೀರ್ಕೊಂಡ್ಳು. ಅವಳಿದ್ದಿದ್ದೊಬ್ಬಳೆ. ನಾನೊಬ್ಬನೇ ಊರಾಗ ಕಷ್ಟ ಮಾಡಿಕೊಂಡು ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡಿಕೊಂಡು ಹಂಗೂ ಹಿಂಗೂ ಬದುಕು ನಡೆಸ್ದೆ ನೋಡಿ. ಇವನು ಕ್ಷೌರದಾರ, ಇವನು ಕ್ಷೌರ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಯಲ್ಲಿ ಮನೇಲಿ ಯಾರೂ ಇರಲ್ಲ ಇವನ ಜೊತೆ, ತಾಯಿ ತೀರ್ಕೊಂಡಿರ್ತಾಳೆ. ಹಾಗಾಗಿ ಕೈ ಬಾಯಿ ಆವಾಗಿನ ಕಾಲದಲ್ಲಿ ಗ್ಯಾಸು ಸಿಲಿಂಡರ್ ಏನೂ ಇರಲಿಲ್ಲ, ಎಲ್ಲ ಒಲೆಯಲ್ಲೇ ಅಡುಗೆ ಮಾಡಬೇಕಾಗಿತ್ತು. ತಾಯಿ ತೀರ್ಕೊಂಡ್ಮೇಲೆ ಇವನೇ ಅಡುಗೆ ಮಾಡಿಕೊಂಡು ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾನೆ. ಆಗ ರಜಾಕಾರರ ಹಾವಳಿ ಜಾಸ್ತಿ ಶುರುವಾಯಿತು. ರಜಾಕಾರರ ಹಾವಳಿ ಜಾಸ್ತಿ ಆಗುತ್ತೆ. ನನಗೆ ಸುಮ್ಮನೆ ಕುಂದ್ರಕ್ಕಾಗಲಿಲ್ಲ ನೋಡಿ. ಒಬ್ಬನೇ ಬೇರೆ ಇರ್ತಾನೆ, ದೇಶದ ಬಗ್ಗೆ ಇವನು ಯೋಚನೆ ಮಾಡ್ತಾನೆ. ಇವರ ಹಾವಳಿನೂ ಜಾಸ್ತಿ ಆಗುತ್ತೆ. ನಂಗೆ ಸುಮ್ಮನೆ ಕೂರ್ಲಿಕ್ಕಾಗಲಿಲ್ಲ. ಪೆಡ್ದೂರು ಗೌಡ್ರ ಜೊತೆಗೆ ತಿರ್ಗಾಕ್ಕೆ ಶುರು ಮಾಡಿದೆ ನೋಡಿರಿ. ಬೆಟ್ಟದೂರು ಗೌಡ್ರು ಇವರು ಕೂಡ ಸ್ವತಂತ್ರ ಹೋರಾಟಗಾರರು. ಇವರು ಈ ರಜಾಕಾರಿಗೆ ಅಪೋಸ್ ಮಾಡಿಕೊಂಡು ಹೋರಾಡ್ತಿರ್ಬೇಕಾದ್ರೆ ಇವ್ರ ಜೊತೆ ನಾನು ಸೇರಿಕೊಂಡೆ. ಹೇಳಿ ಕೇಳಿ ಅವರು ಗೌಡ್ರು ದೊಡ್ಡ ಗುಂಪು ಕಟ್ಟಿ ನಿಜಾಮರ ವಿರುದ್ಧ ಸಡ್ಡು ಹೊಡೆದು ನಿಂತ್ರಲ್ಲ. ಅವರ ಉಪಟಳ ಆಕ್ರಮಣ ರಜಾಕಾರಿಗೆ ತಡೆಯೋಕ್ಕಾಗಲಿಲ್ಲ ನೋಡಿ. ಇವ್ರದ್ದು ದೊಡ್ಡ ಗ್ರೂಪು, ಯಾರ್ದು ಗೌಡ್ರದ್ದು. ಇವರು ರಜಾಕಾರಿಗೆ ಅಪೋಸಿಟಾಗಿ ನಿಂತಿರ್ತಾರೆ. ಅವರು ದೊಡ್ಡ ಗ್ರೂಪ್ ಅಲ್ವಾ, ಅದು ಆವಾಗ ಇವನು ಸೇರ್ಕೊತಾನೆ ಅವ್ರ ಜೊತೆಗೆ. ಅವರ ಉಪಟಳ ಆಕ್ರಮಣ ರಜಾಕಾರಿಗೆ, ಗೌಡ್ರದು ಉಪಟಳ ರಜಾಕಾರಿಗೆ ತಡೆಯೋಕ್ಕಾಗದೇ ಇಲ್ಲ. ಯಾಕಂದರೆ ಅವ್ರು ಬಹಳ ಸ್ಟ್ರಾಂಗ್ ಇರ್ತಾರೆ ಗೌಡ್ರು. ನಿಮಗೆಲ್ಲ ಗೊತ್ತಿರಬೇಕಲ್ಲ ಅವ್ರ ಸುದ್ದಿ, ಇದೆಲ್ಲ ನಿಮ್ಗೆ ಅಂದರೆ ಇವ್ರಿಗೆಲ್ಲ ಗೊತ್ತಿರಬೇಕಲ್ವ, ಅದೇ ಊರು ಅಂದರೆ ಎಲ್ಲ ಗೊತ್ತಿರುತ್ತಲ್ವ ಅಂತ ಹೇಳ್ತಾನೆ. ಆಮೇಲೆ ಅಲ್ಲೇ ಅಂದ್ರೆ ಇಲ್ಯಾರಂದ್ರೆ ಅಲ್ಯಾರ ನೋಡ್ರಿ. ಅಲ್ಲಿದಾರ ಅಂತ ಹುಡ್ಕೋಕ್ಕೋದ್ರೆ ಇಲ್ಲಿರ್ತಾರೆ, ಇಲ್ಲಿದಾರ ಅಂತ ಹುಡ್ಕೋಕ್ಕೋದ್ರೆ ಅಲ್ಲಿರ್ತಾರೆ. ಅಂದರೆ ಸಿಗಾಕೊಳ್ತಾನೆ ಇರಲ್ಲ ಗೌಡ್ರೆಲ್ಲ. ಹಾಗಾಗಿ ಶಾಬಾಸ್ ಅನ್ಬೇಕು ಅವರಿಗೆ ನೋಡಿ. ಎಷ್ಟು ಅವರು ಚೆನ್ನಾಗಿ ಅವರು ಹೋರಾಡಿದ್ರು ಅಂದರೆ ಕೈಗೆ ಸಿಗ್ತಾ ಇರಲಿಲ್ಲ, ರಜಾಕಾರರ ಕೈಗೆ. ಅಷ್ಟು ಚೆನ್ನಾಗಿ ಅವರು ಹೋರಾಡ್ತಾ ಇದ್ರು ಅಂತ ಹೇಳ್ತಾನೆ. ಈಗಲೂ ಸಹ ಗೌಡ್ರು ಯಾರ ಕೈಗೂ ಸಿಗಲಿಲ್ಲ ಅಂತ ಹೇಳ್ತಾಳೆ. ರಾತ್ರಿ ಒಬ್ಬರೇ ಹಿರೇಕುಂದ್ರೆ ಮೇಲೆ ಹೋಗಿ ಸೈನ್ಯದ ಶಿಬಿರದ ಮೇಲೆ ಬಾಂಬ್ ಒಗ್ದು ಬರ್ತಿದ್ರು. ಅವ್ರು ಏನೇನು ಮಾಡ್ತಿದ್ರು ನೋಡಿ. ರಾತ್ರಿ ಹೋಗ್ಬಿಟ್ಟು ಹಿರೇಕುಂದ್ರಿ ಮೇಲೆ ಹೋಗಿ ಸೈನ್ಯ ಶಿಬಿರದ ಮೇಲೆ ಬಾಂಬ್ ಹಾಕಿ ಬರ್ತಾಯಿದ್ರು. ಅವರ ಮೇಲೆ ವಾರೆಂಟು ಜಾರಿ ಆಯಿತು. ಯಾರ ಮೇಲೆ? ಗೌಡ್ರ ಮೇಲೆ. ಕಂಡಲ್ಲಿ ಗುಂಡಿಟ್ಟು ಕೊಲ್ಲೋ ಆಜ್ಞೆ ಮಾಡಿ ಅವರ ಫೋಟೋ ಊರಿಗೆ ಹಂಚಿದ್ರು. ಈ ಗೌಡ್ರಿಗೆ ಎಲ್ಲಿ ಸಿಗ್ತಾರೆ ಅಲ್ಲಿ ಅವರಿಗೆ ಕಂಡಲ್ಲಿ ಗುಂಡಿ ಕೊಲ್ಲಬೇಕು ಅಂತಲೂ ಆಜ್ಞೆ ಆಗುತ್ತೆ. ಆಗ ಗೋಡೆ ಮೇಲೆ ಹಚ್ಚಿದ್ರು, ಫೋಟೋಗಳನ್ನು ಗೋಡೆ ಮೇಲೆ ಹಚ್ತಾರೆ. ಅವರು ತಪ್ಪಿಸ್ಕೊಂಡು ಹೊಳೆ ದಾಟಿ ಹೋಗ್ಬಿಟ್ರು. ಆದರೆ ಅವರು ತಪ್ಪಿಸ್ಕೊಂಡು ಹೊಳೆ ದಾಟಿ ಹೋಗ್ಬಿಟ್ರು. ನಾನು ಊರಿಗೆ ಬಂದೆ ಊರಿಗೆ ಬಂದೆ. ಆ ಟೈಮಲ್ಲಿ ಆಟತ್ತಿಗೆ ಬೆಡ್ದೂರು ಗೌಡ್ರ ಜೊತೆಗೆ ಇವನಿದ್ನಲ್ಲ ಅನ್ನೋ ಸುದ್ದಿ ಆಯಿತು ನೋಡ್ರಿ. ಅವರೇನೋ ಹೊಳೆ ದಾಟಿ ಹೋಗ್ಬಿಟ್ರು, ಆದರೆ ನಾನು ಊರಿಗೆ ಬಂದೆ. ಆ ಟೈಮಲ್ಲಿ ಅವ್ರ ಜೊತೆ ಎಲ್ಲ ನಾನು ಓಡಾಡ್ತಿದ್ದೆ ಅನ್ನೋ ಸುದ್ದಿ ಎಲ್ಲರಿಗೂ ಗೊತ್ತಾಗಿತ್ತು. ಹೋಗಿಬಿಟ್ರು. ನಾನು ಊರಿಗೆ ಬಂದೆ. ಆಟತ್ತಿಗೆ ಬೆಡ್ದೂರು ಗೌಡ್ರ ಜೊತೆಗೆ ಇವನಿದ್ದ ಅನ್ನೋ ಸುದ್ದಿ ಆಗಿತ್ತು. ರಜಾಕಾರು ಬೂಟ್ಗಾಲ್ನಾಗೆ ನನಗೆ ಹೋದ್ರು ನೋಡಿ. ಅವ್ರು ತಪ್ಪಿಸ್ಕೊಂಡ್ರ, ಅವ್ರ ಜೊತೆಗೆ ಇವನಿದ್ನ. ಸೊ ಇವನು ಸಿಕ್ಕದ್ನ ಚೆನ್ನಾಗಿ ಇವನಿಗೆ
ಬೂಟ್ಗಾಲಲ್ಲೇ ಹೊಡೆದ್ರು. ಅವ್ರು ಸಂಘ ಮಾಡಿದ್ದ, ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಸಿಟ್ಟು ಬೇರೆ, ಇವ್ನು ಸಿಗಾಕೊಂಡಿರೋದು ಬೇರೆ. ಹಾಗಾಗಿ ಇವನಿಗೆ ಚೆನ್ನಾಗಿ ಬೂಟ್ಗಾಲಲ್ಲಿ ಒದಿತಾರೆ ಅವರು ರಜಾಕಾರರು. ಒದ್ಬಿಟ್ಟು ಅವನ ಮನೆಗೆ ಬೆಂಕಿನೂ ಹಾಕ್ತಾರೆ. ಯಾರ ಮನೆಗೆ? ಶಂಕರಣ್ಣನ ಮನೆಗೆ. ಆ ಬೆಂಕಿಯಾಗ ಇವನ್ನ ಒಗಿರೋ ಅಂದರು ಯಾರೋ. ನೋಡಿ, ಮನೆಗೆ ಬೆಂಕಿ ಹಚ್ಚಿಬಿಟ್ಟು ನನ್ನನ್ನು ಆ ಬೆಂಕಿಯಲ್ಲಿ ಹಾಕ್ರಿ ಅಂತ ಯಾರೋ ಹೇಳಿದ್ರು. ಕೂಳಿಲ್ದ ತಾನೇ ಸತ್ತೋಗ್ತಾನ, ನಾವ್ಯಾಕ ಕೊಲ್ಲಮ್ಮ ಅಂದರು. ಮತ್ತೆ ಕೆಲವರು ಇವನಿಗೆ ಆ ಬೆಂಕಿಯಲ್ಲೇ ಹಾಕಿ ಸುಟ್ಬಿಡ್ರಿ ಅಂತ ಹೇಳಿದ್ರು. ಮತ್ತೆ ಕೆಲವ್ರು ಏನಂದರು, ಹೊಟ್ಟೆಗೆ ಏನೂ ಇಲ್ದಲ್ಲೇ ಹಾಗೆ ಸತ್ತೋಗ್ತಾನೆ ಬಿಡ್ರಿ ಅಂತಲೂ ಮತ್ತೆ ಕೆಲವ್ರು ಹೇಳಿದ್ರು. ಮನೆ ಏನೋ ಸುಟ್ಟೋಯ್ತು. ಮನೆ ಮುಂದಿನ ಬೇವಿನ ಗಿಡದ ಕೆಳಗೆ ಬಿದ್ದಿದೆ ನೋಡ್ರಿ. ಚೆನ್ನಾಗಿ ಒದ್ದಿರ್ತಾರೆ ಪಾಪ. ಅವನು ಮನೆ ಕಳ್ಕೊಂಡ್ಬಿಟ್ಟು ಬೇವಿನ ಮರದ ಕೆಳಗಡೆ ಬಿದ್ದಿರ್ತಾನೆ. ಯಾರು? ಶಂಕರಣ್ಣ. ಅವನ ಸ್ಟೋರಿ ಹೇಳ್ತಾ ಇದ್ದಾನೆ ಪಾಪ ಇವ್ರ ಹತ್ರ. ಒದಿಸ್ಕೊಂಡು ಮೈಯೆಲ್ಲ ಬ್ಯಾನೆ ಆಗಿತ್ತು ನೋಡ್ರಿ. ಅವ್ರ ಬೂಟ್ಗಾಲಲ್ಲಿ ಒದ್ದಿದ್ದು ಮೈಯೆಲ್ಲ ನೋವಾಗಿರುತ್ತೆ. ಸವಾರಾತ್ರಿ ಆದರೂ ಯಾರೂ ಬಂದು ಮಾತಾಡಿಸ್ತಿಲ್ಲ. ಮಧ್ಯರಾತ್ರಿ ಅವ್ರು ಒದ್ದು ಹೋಗ್ಬಿಟ್ರು. ಮಧ್ಯರಾತ್ರಿ ಯಾರ್ಯಾರು ಬಂದು ಮಾತಾಡಿಸ್ತಿಲ್ಲ. ಹಸುವು, ನೀರಡಿಕೆ, ನೀರು ಅಂತ ಒದರ್ತಿದ್ದೆ ನಾನು ಜೋರಾಗಿ. ನೀರು ಅಂತ ಒದಿರ್ತಿದ್ರು. ಯಾರೂ ಬರಲೇ ಇಲ್ಲ. ರಜಾಕಾರಿಗೆ ಅಂಜಿ ಯಾರೂ ಸಮೀಪ ಬರಲಿಲ್ಲ ಅಂತ. ಯಾಕೆ ಯಾರೂ ನಂಗೆ ಬಂದು ನೋಡ್ಕೊಳ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನಂಗೆ ಗೊತ್ತಾಯಿತು, ರಜಾಕಾರ ಹೆದರಿಕೆಗೆ ನನ್ನ ಹತ್ರ ಯಾರೂ ಬರಲಿಲ್ಲ ಅಂತ. ಒದ್ರಿ ಎಚ್ಚರ ತಪ್ಪಿತು. ಕೂಗಿ ಹೊಟ್ಟೆಗೆ ನೀರು ಊಟ ಇಲ್ದಲ್ಲೇ ತಲೆ ಸುತ್ತಿ ಬಿದ್ದೇ ಬಿಟ್ಟೆ ನಾನು. ಎಚ್ಚರ ತಪ್ಪದೆ. ಎಚ್ಚರ ಆದಾಗ ಆಮೇಲೆ ಇಲ್ಲೇ ಇದೆ, ಕೋಲಿಯಾಗಿದ್ದೆ ನೋಡಿ ಇದೇ ಜಾಗದಲ್ಲಿ. ಆಮೇಲೆ ಎಚ್ಚರ ಆದಮೇಲೆ ಇದೇ ಜಾಗದಲ್ಲಿದ್ದೆ ನೋಡಿರಿ. ಇದು ಮಾತ್ರ ದುರ್ಗಪ್ಪನ ಮನೆ. ಈಗ ಅವನು ಎಲ್ಲಿ ಬಂದಿದ್ದಾನೆ ಅಂತ ಹೇಳ್ತಿದ್ದಾನೆ. ಇದು ನಾವೆಲ್ಲ ಈಗ ಸೇರಿದ್ದೀವಲ್ಲ, ಈ ಜಾಗ ಮಾತ್ರ ದುರ್ಗಪ್ಪನ ಮನೆ. ಆತ ಹೊತ್ತಗಂಬಂದು ಇಲ್ಲಿ ಮಲಗಿಸಿದ್ದ. ಇದೇ ಜಾಗಕ್ಕೆ ಬಂದು ನಾನು ತಲೆ ಸುತ್ತಿ ಬಿದ್ದಾಗ ನನ್ನನ್ನು ಎತ್ಕೊಂಡು ಬಂದಿಲ್ಲಿ ಮಲಗಿಸಿದ್ದ. ಎಚ್ಚರಾದಾಗ ತಂಬಿಗೆ ಬಾಯಾಗಿಟ್ಟು ಕುಡಿ ಅಂದ ನೋಡಿ. ನಾನು ಎಚ್ಚರ ಆದ ತಕ್ಷಣ ಒಂದು ತಂಬಿಗೆಯನ್ನು ಬಾಯಿಗಿಟ್ಬಿಟ್ಟು ಕುಡಿ ಅಂತ ಹೇಳಿದ್ದ ನನಗೆ. ನಾನು ಆತನನ್ನೇ ದಿಟ್ಟಿಸಿ ನೋಡಿದೆ. ಯಾರು ನನಗೊಂದು ಲೋಟ ನೀರು ಕೊಡಲಿಲ್ಲ. ನನ್ನನ್ನು ಮನೆಯೊಳಗೆ ಹೊತ್ಕೊಂಬಂದ್ಬಿಟ್ಟು ನೀರು ಕುಡಿಸ್ತಿದ್ದಾನಲ್ಲ, ಯಾರು ಇವನು ಅಂತ ನಾನು ಆತನನ್ನೇ ದುರ್ಗುಟ್ಟಿ ನೋಡಿದೆ. ಅವಾಗ ಅವನೇನು ಹೇಳ್ತಾನೆ, ಯಾರು ದುರ್ಗಪ್ಪ ಏನು ಹೇಳ್ತಾನೆ, ಕುಡಿತಮ್ಮ, ಜೀವ ಬದುಕಲಿ, ಮೊದಲು ಕುಡಿ ನೀನು, ಜೀವ ಬದುಕಲಿ, ಜೀವಕ್ಕೆ ಯಾವ ಕುಲನೂ ಇಲ್ಲ. ನೋಡಿ, ದುರ್ಗಪ್ಪ ಅನ್ನೋನು ಕೀಳು ಜಾತಿಯವನು. ಹಾಗಾಗಿ ನೀರು ಕುಡಿಲಿಕ್ಕೆ ನಾವು ಅನುಮಾನ ಮಾಡ್ತಿದ್ದಾನೆ ಅಂತ ಹೇಳಿ ಮೊದಲು ನೀರು ಕುಡಿ, ನೀರಿಗೆ ಯಾವ ಕುಲನೂ ಇಲ್ಲ. ಗಾಳಿಗೆ ಕುಲ ಅದೇನು ತಮ್ಮ, ಗಾಳಿಗೆ ಯಾವುದಾದ್ರೂ ಕುಲ ಇದೆಯಾ? ಯಾವುದೂ ಇಲ್ಲ. ಗಾಳಿ ಬೀಸಲಿಕ್ಕೆ ಮತ್ತು ನೀರು ಹರಿವಾಗ ಈ ಕುಲ ಆ ಕುಲ ಅಂತ ಯಾವತ್ತೂ ಹೇಳಲ್ಲ. ಮೊದಲು ಕುಡಿ ಅಂತ ಹೇಳ್ತಾನೆ. ನೀರಿಗೆ ಕುಲ ಅದೇನು ತಮ್ಮ, ನೆಲಕ್ಕೆ ಕುಲ ಅದೇನು? ನೋಡಿ, ನೆಲ ತನ್ನ ಮೇಲೆ ಕುಲದವರು ಓಡಾಡಲಿ, ಕೀಳು ಕುಲದವರು ಓಡಾಡಲಿ ಅಂತ ಭೇದ ಮಾಡ್ತದೇನು? ಇಲ್ಲ. ಎಲ್ಲ ಪ್ರಕೃತಿಗೆ ಎಲ್ಲರೂ ಒಂದೇ ಅಂತ ಹೇಳ್ತಾನೆ. ಅದು ನಾವು ಮಾಡ್ಕೊಂಡಿದ್ದು ಕುಡಿ. ಈ ಜಾತಿ ಧರ್ಮ ಇದೆಲ್ಲ ನಾವು ಮಾಡ್ಕೊಂಡಿದ್ದು. ಮೊದಲು ನೀರು ಕುಡಿ ನೀನು ಅಂತ ಹೇಳ್ದ. ಗಟಗಟ ತಂಬಿಗೆ ನೀರು ಕುಡಿದೆ ನಾನು. ಆ ತಂಬಿಗೆ ನೀರನ್ನು ಬೇಗ ಕುಡಿದೆ. ಯಾಕಂದರೆ ಅಷ್ಟು ಸಾಕಾಗಿ ಅವನು ಒದಿಸ್ಕೊಂಡು ಸಾಯುವ ಪರಿಸ್ಥಿತಿಯಲ್ಲಿದ್ದ. ಬೇಗ ನೀರು ಕುಡಿದೆ ಅಂತ ಹೇಳ್ತಾನೆ. ದುರ್ಗಪ್ಪ ಒಳಗೆ ಹೋಗಿ ಕಟ್ಟಿ ರೊಟ್ಟಿ, ಖಾರ ಪುಡಿ, ಒಂದಿಟ್ಟು ಎಣ್ಣೆ, ಉಳ್ಳಾಗಡ್ಡಿ ತಂದು ಮುಂದಿಟ್ಟ ನೋಡಿ. ಕಟ್ಟಿ ರೊಟ್ಟಿ ಅಂದರೆ ಒಣಗಿರೋ ಅಂಥ ರೊಟ್ಟಿ, ಮತ್ತು ಖಾರದ ಪುಡಿ, ಮತ್ತು ಎಣ್ಣೆ, ಮತ್ತು ಈರುಳ್ಳಿ, ಇದಿಷ್ಟು ತಂದುಬಿಟ್ಟು ತಿನ್ನಲಿಕ್ಕೆ ತೊಗೊಂಬರ್ತಾನೆ. ತಿನ್ನು ಅಂತ ಹೇಳ್ತಾನೆ. ಆಗ ನಾನು ಅವನ ಮುಖ ನೋಡಿದೆ. ನಾನು ಮಾರಿ ನೋಡಿದೆ. ಮಾರಿ ಅಂದರೆ ಮುಖ. ಕುಲ ಮರ್ತುಬಿಡು, ಇವನು ಕೇಳು ಜಾತಿಯವನು ಅಂತ ನಾನು ಅವನ ಮುಖ ನೋಡಿದೆ. ನೀನು ಕುಲ ಮರ್ತುಬಿಡು, ತಿನ್ನು ಅಂತ ಹೇಳ್ದ. ಒಂದೆರಡು ಬಸವಣ್ಣನವರ ವಚನ ಹೇಳ್ತಾನೆ. ಆವಾಗ ಜಾತಿ ಧರ್ಮ ಇದೆಲ್ಲ ಭಾಳ ನಡೆಸ್ತಾಯಿದ್ರು. ಆಗ ಇವನು ಬಸವಣ್ಣನವ್ರ ವಚನ ಹೇಳ್ತಾನೆ. ಯಾರು? ದುರ್ಗಪ್ಪ. ಕಕ್ಕಯ್ಯನ
ಮನೆಯಾಗ ಬಸವಣ್ಣ ಉಂಡದ್ದು ಹೇಳ್ದ ನೋಡಿ. ಕೀಳು ಜಾತಿಯ ಕಕ್ಕಯ್ಯ ಅನ್ನೋನ ಮನೆಯಲ್ಲಿ ನಮ್ಮ ಬಸವಣ್ಣನವರು ಊಟ ಮಾಡಿದರು, ಹಾಗಾಗಿ ಯೋಚನೆ ಮಾಡಬೇಡ, ಊಟ ತಿನ್ನು ಅಂತ ಹೇಳ್ತಾನೆ. ಆತ ಊರಾಗ ಯಾಕ 4 ಹಳ್ಳಿಯಾಗ ವೇದಾಂತಿ ಅಂತ ಹೆಸರು ಮಾಡಿದ್ದ. ಅವನೊಬ್ಬ ಗಾಂಜಿ ಬುಕ್ಕ ಅಂತ ನಾ ತಿಳ್ಕೊಂಡಿದ್ದೆ. ಈಗದು ತಪ್ಪನಿಸ್ತು ನೋಡಿ. ಅವನಿಗೆ ರೊಟ್ಟಿ ತಂದು ಕೊಟ್ಟಾಗ ಅವನಿಗೆ ಗೊತ್ತಾಗುತ್ತೆ ಯಾಕೆ 4 ಊರಲ್ಲಿ ಅವನಿಗೆ ವೇದಾಂತಿ ಅಂತ ಹೇಳ್ತಾರೆ. ಅವನ ವಚನಗಳನ್ನೆಲ್ಲ ಹೇಳಿದಾಗ ಅವನಿಗೆ ಗೊತ್ತಾಗುತ್ತೆ ಯಾಕೆ ಇವನಿಗೆ ವೇದಾಂತಿ ಅಂತ ಹೇಳ್ತಾರೆ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗ್ತಾನೆ ಅಂತ ತಿಳ್ಕೊಂಡಿರ್ತಾನೆ ಇವನು ಬೊಗಳೆ ದಾಸಪ್ಪ ಅಂತ. ಆದರೆ ಇವನು ಹಾಗಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಬೊಗಳೆ ಅಂದರೆ ಏನು, ಸುಮ್ಮನೆ ಏನೇನೋ ಹೇಳೋದು ಅಂತ ಇವನು ಅಂದ್ಕೊಂಡಿರ್ತಾನೆ. ರೈಲ್ ಬಿಡೋದು ಅಂತ ನೋಡ್ರಿ, ಆ ಥರ ವ್ಯಕ್ತಿ ಅಂತ ತಿಳ್ಕೊಂಡಿರ್ತಾನೆ ಯಾರು, ಶಂಕರಣ್ಣ. ಆದರೆ ಅವನ ಮಾತುಗಳು ಕೇಳಿ ಅವನ ನಡತೆಯನ್ನು ನೋಡಿಬಿಟ್ಟು ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆತ ಭಾಳ ದೊಡ್ಡ ಮನುಷ್ಯ, ನೋಡ್ಲಿಕ್ಕಾಗಿದ್ರು ಅವನು ಬಹಳ ದೊಡ್ಡ ಮನುಷ್ಯ ಅನಿಸ್ತು. ಆತನೇ ರೊಟ್ಟಿ ಮುರಿದು ಇವನಿಗೆ ತಿನ್ನೋಕ್ಕಾಗಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಅವನೇ ರೊಟ್ಟಿ ಮುರಿದ್ಬಿಟ್ಟು ಎಣ್ಣೆಯಲ್ಲಿ ಖಾರದ ಪುಡಿ ಕಲಸಿ ಬಾಯಿಗಿಡ್ತಾನೆ. ಎಷ್ಟು ರುಚಿಯಾಗಿತ್ತು. ಗಪ 2 ರೊಟ್ಟಿ ತಿಂದೆ, ಹಾಗೆ ಕಾಲು ಚಾಚಿ ಮಲಗ್ತೆ. ಸುಸ್ತಾಗಿರ್ತಾನೆ. ನೀರು ಕೊಟ್ಟು ಅವನಿಗೆ ರೊಟ್ಟಿನೂ ತಿನ್ನಿಸ್ತಾನೆ. ಅವನಿಗೆ ಹೊಟ್ಟೆ ತುಂಬ್ದಂಗಾಗಿ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಯಾರು, ಶಂಕರಣ್ಣ. ಈ ಥರ ಒಂದು ಘಟನೆ ನಡೆಯುತ್ತೆ. ಅವತ್ತಿಂದ ಆ ಕೋಣೆಯಲ್ಲಿ ಇವನಿಗೆ, ಅವತ್ತಿಂದ ಈ ಕೋಣೆ ನಮ್ಮದಾಯಿತು. ಅವತ್ತಿಂದನೂ ಈ ಕೋಣೆಯನ್ನು ಅವರು ಯಾರು, ದುರ್ಗಪ್ಪನವರು ಇವರಿಗೆ ಬಿಟ್ಕೊಟ್ಟಿರ್ತಾರೆ. ನಾನು ರಾತ್ರಿ ಕಣ್ ತಪ್ಪಿಸಿ ಹೊಳೆ ದಾಟಿ ಹೋಗ್ತೀನಿ, ಕೆಲವು ದಿನ ಅಲ್ಲಿರ್ತೀನಿ, ಮತ್ತು ಇಲ್ಲಿ ಬರ್ತೀನಿ. ನೋಡಿ, ಈ ಸ್ವತಂತ್ರ ಹೋರಾಟಗಾರರಿಗೆ ಇಂಡೈರೆಕ್ಟಾಗಿ ನಮ್ಮ ದುರ್ಗಪ್ಪನವರು ಸಹಾಯ ಮಾಡ್ತಿರ್ತಾರೆ. ಇವರ ಮನೆಯ ಒಂದು ಕೋಣೆಯನ್ನು ಬಿಟ್ಕೊಟ್ಟಿರ್ತಾರೆ. ನನ್ನ ಜೊತೆಗೆ ಶಿಬಿರದವರು ಬರ್ತಾರೆ ನೋಡಿ, ನಾನೊಬ್ಬನೇ ಬರಲ್ಲ, ನನ್ನ ಜೊತೆ ಶಿಬಿರದವರು ಬರ್ತಾರೆ. ದುರ್ಗಪ್ಪನ ಕೋಣೆನೇ ಎಲ್ಲರಿಗೂ ಆಶ್ರಯ, ಎಲ್ಲರೂ ಇಲ್ಲಿ ಆಶ್ರಯನ ಪಡಿತೀವಿ. ಇದರ ಬದಿಯಾಗ ಇನ್ನೊಂದು ಕೋಣೆ ಇದೆ, ಇದ್ರ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ, ಅದ್ರ ಮುಂದೆ ಒಂದು ಜೋಪಡಿ ಇದೆ. ಆ ರೂಮಿನ ಮುಂದೆನೇ ಒಂದು ಜೋಪಡಿ ಅಂತ ಹೇಳಿದ್ರೆ ಒಂದು ಗುಡಿಸ್ಲಿದೆ. ಅಲ್ಲಿ ದುರ್ಗಪ್ಪ ಇರ್ತಾನೆ ಹೆಂಡತಿ ಮಕ್ಕಳು ಜೊತೆಗೆ. ಅಲ್ಲಿ ನಮ್ಮ ದುರ್ಗಪ್ಪ ಹೆಂಡತಿ ಮಕ್ಕಳು ಜೊತೆ ಇರ್ತಾನೆ. ಮಕ್ಕಳು ದುಡಿತಾರೆ, ದುರ್ಗಪ್ಪನ ಮಕ್ಕಳು ದುಡಿಯೋಕೆ ಹೋಗ್ತಾರೆ. ಆತ ಭಜನೆ ಮಾಡ್ತಾನೆ, ದುರ್ಗಪ್ಪ ಭಜನೆ ಕೂಡ ಮಾಡ್ತಾನೆ, ತತ್ವಪದನೂ ಹಾಡ್ತಾನೆ. ರಾತ್ರಿ ಎಲ್ಲ ಏಕದಾರಿ ಹಿಡಿದು ಹಾಡ್ತಾ ಕುಂತಿರ್ತಾನೆ. ಏಕದಾರಿ ಅಂದರೆ ಏಕತಾರ, ಅದು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟು. ಇದನ್ನು ಹಿಡ್ಕೊಂಡು ದುರ್ಗಪ್ಪ ಹಾಡು ಹೇಳ್ತಾ ಇರ್ತಾನೆ. ನಾವು ಇಲ್ಲಿ ಇರೋದು ಯಾರಿಗೂ ಸುಳುವು ಹತ್ತಂಗಿಲ್ಲ, ನಾವಿಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಭಾಳ ಸರಿ ದುರ್ಗಪ್ಪ ತಂದುಕೊಟ್ಟಿದ್ದೆ ನಮ್ಮ ಊಟ ನೋಡಿ. ಭಾಳ ಸರಿ ನಾವು ತಪ್ಪಿಸ್ಕೊಂಡು ಬಂದಾಗ ರಜಾಕಾರಿಂದ ದುರ್ಗಪ್ಪ ಏನು ಕೊಡ್ತಾನೆ ಅದೇ ನಮ್ಮ ಊಟ ಆಗಿರುತ್ತೆ. ನಾವು ಸಿಕ್ಬಿಟ್ರೆ ನಿಮಗೂ ದುರ್ಗತಿ ದುರ್ಗಪ್ಪ ಅಂತ ನಾವು ಹೇಳ್ತೀವಿ. ನಾವೇನಾದರೂ ಇಲ್ಲಿ ಸಿಗಾಕೊಂಡ್ರೆ ನಿನಗೂ ಸರಿಯಾಗಿ ಮಾಡ್ತಾರೆ ದುರ್ಗಪ್ಪ ಅಂತ ಹೇಳ್ತೀವಿ. ಆದರೆ ಆ ದುರ್ಗಪ್ಪ ಏನು ಹೇಳ್ತಾನಂದರೆ, ಆಗಲಿ ನಿಮ್ಮಂಗೆ ಪ್ರಾಣದ ಹಂಗೆ ತೊರೆದು ದೇಶಕ್ಕಾಗಿ ನಾನಾಗಲಿ ನಮ್ಮ ಮಕ್ಕಳಾಗಲಿ ಏನೂ ಮಾಡಿಲ್ಲ. ಈಗ ಇಷ್ಟಾದರೂ ನಮ್ಮಿಂದ ಆಗ್ತದಲ್ಲ, ಈ ಸುಡುಗಾಡು ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಬೇಸಲ್ಲೇನು. ನೋಡಿ ನಾನು ಸಿಗಾಕೊಂಡೆ ಬಿಡಪ್ಪ, ನೀವು ದೇಶಕ್ಕೋಸ್ಕರ ನಿಮ್ಮ ಪ್ರಾಣದ ಹಂಗನ್ನೇ ತೊರೆದು ನೀವು ಹೋರಾಡ್ತಾ ಇದ್ದೀರಾ. ನಾವೇನು ಹೋರಾಡ್ತಾ ಇಲ್ಲ, ನಿಮಗೆ ಸ್ವಲ್ಪ ಜಾಗ ಕೊಟ್ಟಿದ್ದೀನಿ. ಇದ್ದರೆ ನೋಡಿ, ಇದಕ್ಕಿಂತ ಹೀಗೆ ಹೆದರಿ ಸಾಯೋಕ್ಕಿಂತ ಒಂದು ಸರಿ ಸಾಯೋದೇ ಮೇಲು ರಾಜ್ಯದಾಗ ಇರೋಕ್ಕಿಂತ. ಈಗ ಇಷ್ಟಾದರೂ ನಮ್ಮಿಂದ ಆಗ್ತದಲ್ಲ, ಇಷ್ಟು ನಾವು ನಿಮಗೋಸ್ಕರ ಅಳಿಲು ಸೇವೆ ಮಾಡ್ತಾಯಿದ್ದೀವಿ, ಇದು ನಂಗೆ ಖುಷಿ ಇದೆ. ಈ ಸುಡುಗಾಡು ರಾಜ್ಯದಾಗ ಇರೋಕ್ಕಿಂತ ಸಾಯೋದು ಬೇಸಲ್ಲೇನು, ಈ ಥರ ಹೆದರಿ ಜೀವನ ಮಾಡೋಕ್ಕಿಂತ ಸಾಯೋದೇ ಒಳ್ಳೇದಲ್ಲೇನು. ಆದರೆ ಈ ಹೋರಾಟದಾಗ ನಿಜಾಮರು ಮಾತ್ರ ಹೇಳ ಹೆಸರಿಲ್ದಂಗೆ ಆಗೋದು ಖರೆ ನೋಡಿ. ಇದು ಅಸತ್ಯದಿಂದ ನಡೀತಾ ಇರೋ ಇದು. ಇವರೆಲ್ಲ ನಿಜಾಮರು ಬಹಳ ದಬ್ಬಾಳಿಕೆಯಿಂದ ಎಲ್ಲರಿಗೂ ಕಷ್ಟ ಕೊಡ್ತಾ ಇದ್ದಾರೆ, ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಒಂದು ದಿನ ಇವರು ಹೇಳ ಹೆಸರಿಲ್ದಂಗೆ ಹೋಗೋದು ನಿಜ.
ನಾವೇ ಗೆಲ್ಲೋದು, ಗೆಲುವು ನಮ್ಮದೇ. ಬದುಕಿದ್ರೆ ಸ್ವತಂತ್ರ ನೋಡೋಣ ಹೆಂಗಿರ್ತದೆ ಅಂತ. ನಾವೆಲ್ಲ ಬದುಕಿದ್ರೆ ಸ್ವತಂತ್ರ ಹೇಗಿರುತ್ತೆ ಅಂತ, ಇವರಿಂದ ನಮಗೆ ಸ್ವತಂತ್ರ ಹೇಗೆ ಸಿಗುತ್ತೆ ಅಂತ ನೋಡೋಣ. ಸತ್ತರೆ ದೇಶಕ್ಕೆ ಸತ್ತ ಅಂತ ಎಲ್ಲರೂ ಹೇಳ್ತಾರೆ. ಮತ್ತೇನು ಇಲ್ವಲ್ಲ. ಬದುಕಿದ್ರೆ ದೇಶಕ್ಕೋಸ್ಕರ ನಾವು ಸ್ವತಂತ್ರ ಹೇಗಿದೆ ಅಂತ ನೋಡೋಣ. ಸತ್ತರೆ ದೇಶಕ್ಕೋಸ್ಕರ ಸತ್ತ ಅಂತ ಹೇಳ್ತಾನೆ, ಅಷ್ಟೇ ಅಲ್ವಾ. ಸಾವು ಯಾರಿಗುಂಟು? ಎಲ್ಲರಿಗೂ ಸಾವಿದೆ. ಈ ಥರದ ಸಾವು, ದೇಶಕ್ಕಾಗಿ ನಾವು ವೀರಮರಣವನ್ನು ಹೊಂದಿದಂಥ ಸಾವು ಯಾರಿಗುಂಟು, ಯಾರಿಗಿಲ್ಲ. ಇದು ಲಕ್ಕು. ನಾವು ದೇಶಕ್ಕಾಗಿ ಸತ್ರು ಇದು ಬಹಳ ಅದೃಷ್ಟದ ಸಾವಾಗಿರುತ್ತೆ. ಅದು ಪುಣ್ಯದ ಕೆಲಸ. ನಾವು ದೇಶಕ್ಕಾಗಿ ಸಾಯೋದು ಪುಣ್ಯದ ಕೆಲಸ. ನಮ್ಮ ಮುಂದಿನವರಾದರೂ ಸ್ವತಂತ್ರ ನಾವು ಚೆನ್ನಾಗಿಲ್ದಲೇ ಇದ್ರು ಮುಂದೆ ನಮ್ಮ ಮುಂದಿನ ಪೀಳಿಗೆಯವರಾದರೂ ಸ್ವತಂತ್ರವಾಗಿರಲಿ ಅಂತ ಹೇಳ್ತಾನೆ. ಆಗಾಗ ಈ ಥರ ಆತ ಇಂಥ ಮಾತು ನಮಗೆ ಹೇಳ್ತಿರ್ತಾನೆ ನೋಡಿ. ಆವಾಗವಾಗ ನಮಗೆಲ್ಲ ಇನ್ಸ್ಪೈರ್ ಮಾಡ್ತಿರ್ತಾನೆ ದುರ್ಗಪ್ಪ. ಅವನ್ನ ಕೇಳಿ ನಮ್ಮ ಕೈಕಾಲು ಉಕ್ಕಿನಂಗೆ ಅವಾಗ ನಮಗೆ ಹೋರಾಟ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಧೈರ್ಯ ಬರುತ್ತೆ ಮತ್ತು ಖುಷಿ ಸಿಗುತ್ತೆ. ಒಂದೇ ಉಸಿರಿಗೆ ಶಂಕರಣ್ಣ, ಒಂದೇ ಉಸಿರಿಗೆ ದುರ್ಗಪ್ಪನ ಬಗ್ಗೆ ತನ್ನ ಅಭಿಪ್ರಾಯವನ್ನೆಲ್ಲ ಬಹಳ ಡೀಟೇಲಾಗಿ ಶಂಕರಣ್ಣನವರು ಹೇಳ್ತಾರೆ ನೋಡಿ ಮಕ್ಕಳೇ. ಆವಾಗಿನ ಕಾಲದಲ್ಲಿ ನಮ್ಮ ಜನ ಹೇಗಿದ್ರು, ಎಷ್ಟು ಕಷ್ಟಪಟ್ಟು ಸ್ವತಂತ್ರಕ್ಕಾಗಿ ಹೋರಾಡಿದ್ರು ಅನ್ನೋದನ್ನು ಈ ಪುಟಾಣಿ ಕಥೆಯ ಮೂಲಕ ನಮ್ಮ ಶಾಂತರಸ ಅವರು ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಮಕ್ಕಳೇ. ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ನೆಕ್ಸ್ಟು ಈ ಪಾಠದ ಕ್ವಶನ್ ಆನ್ಸರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಸುಂದರವಾದ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ಮಕ್ಕಳೇ. ಧನ್ಯವಾದಗಳು.